अब ये फैशन होगा, अंबेडकर 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 अंबेडकर। ಈ ಅಂಬೇಡ್ಕರ್ ವಿವಾದ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಂಬೇಡ್ಕರ್ 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 ಸಾಕಲ್ಲ. ಅಂದ್ರೆ ಇದು ಏನು ನೀವು ಅಮಿತ್ ಶಾ ಅವರಿಗೆ ಟಾಂಟ ಇಲ್ಲ? इतना नाम अगर भगवान का लेते तो 7 जन्मों तक स्वर्ग मिलता था। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೊಂದು ಬೆಂಕಿಯ ಉಂಡೆ, ಅಭಿಮಾನ ಬದ್ಧತೆ ಇಲ್ಲದೆ ಕಟ್ಕೊಂಡು ನಿಮ್ಮನ್ನು ಸುಟ್ಟೋಗ್ಬಿಡುತ್ತೆ. ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1925ರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಕಿದ್ರು, ಒಂದು ಅಂಬೇಡ್ಕರ್ ಅವರನ್ನು ಒಪ್ಪಬೇಕು ಇವರು. ಇಲ್ಲದಿದ್ರೆ ಗೋಲ್ವಾಲ್ಕರ್ ಅನ್ನು ಒಪ್ಪಬೇಕು, ಸಾವರ್ಕರ್ ಅನ್ನು ಒಪ್ಪಬೇಕು ಮತ್ತು RSS ಅನ್ನು ಒಪ್ಪಿಕೊಳ್ಳಬೇಕು. ನಿಮ್ಮ ಹೃದಯದಲ್ಲಿ ಏನಿದೆ ಅದನ್ನು ಹೇಳಿ. ಅಂಬೇಡ್ಕರ್ ಅನ್ನು ವಿರೋಧ ಮಾಡ್ತೀರಾ, ಮಾಡಿ. ಈ RSS ಬಿಜೆಪಿಯ ಕ್ಯಾಡರ್ಗಳಲ್ಲಿ ಅವರ ಹತ್ರ ಹೋಗಿ ಅವರ ಅಂತರಂಗದ ಮಾತುಗಳನ್ನು ಕೇಳಿ. ಅವರು ಮೀಸಲಾತಿಗೆ ವಿರೋಧ ಇರುವವರು. ಇದು ನಮ್ಮ ಕಾಂಗ್ರೆಸ್ನವರಿಗೆ ಸರಿಯಾಗಿ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಎಲ್ಲಾ ಕಡೆ ಕ್ಯಾಂಪೇನ್ ಮಾಡಿದ್ರಿಂದ ಇವತ್ತು ಸಂವಿಧಾನದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಸಂವಿಧಾನವನ್ನು ನೀವು ರಕ್ಷಿಸಿದ್ರೆ ಸಂವಿಧಾನ ನಿಮ್ಮನ್ನು ರಕ್ಷಿಸುತ್ತದೆ. ನಮಸ್ಕಾರ ಪ್ರೀತಿಯ ಪ್ರತಿಧ್ವನಿ ವೀಕ್ಷಕರಿಗೆ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ವಿಶೇಷ ಕಾರ್ಯಕ್ರಮ ಅಂತಂದರೆ, ಇತ್ತೀಚೆಗೆ ನಿಮಗೆಲ್ಲ ಗೊತ್ತು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏನು ಮಾತಾಡಿದ್ದಾರೆ ಅಂತ. ಅಂದರೆ ಅಂಬೇಡ್ಕರ್ ಹೆಸರು ಹೇಳೋದು ಒಂದು ಪ್ಯಾಷನ್ ಆಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಭಾಳ ಲಘುವಾಗಿ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಹಿರಿಯ ಪತ್ರಕರ್ತರು ಮತ್ತು ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರರಂಥ ದಿನೇಶ್ ಅಮೀನ್ಮಠ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡೋಣ. ಅಂದರೆ ಈ ಸೋಷಿಯಲ್ ಜಸ್ಟಿಸು, ಅಂಬೇಡ್ಕರ್ ವಾದ, ಇದೆಲ್ಲದರ ಬಗ್ಗೆ ಭಾಳ ಅದ್ಭುತವಾಗಿ ವಿಷಯ ಮಂಡನೆ ಮಾಡ್ತಾರೆ ಅವರು. ಆ ಕಾರಣಕ್ಕೋಸ್ಕರ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಒಂದು ಮನವಿ, ದಯವಿಟ್ಟು ಪ್ರತಿಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಧರಣೀಶ್ ಬುಕ್ನಕೆರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಅಂಬೇಡ್ಕರ್ ವಿವಾದ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅಂಬೇಡ್ಕರ್ 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 ಸಾಕಲ್ವಾ? ಅಂದರೆ ಇದು ಏನು ನೀವು ಅಮಿತ್ ಶಾ ಅವರಿಗೆ ಟಾಂಟ ಇದು? ನೋಡಿ, ನಾನು ಇವತ್ತು ಮಾತನಾಡುವ ಶಕ್ತಿ, ಸ್ವಾತಂತ್ರ್ಯ ನನಗೆ ಬಂದಿದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನದಿಂದ ಬಂದಿರೋದು. ಅದು ನನಗೆ ಪ್ಯಾಷನ್ ಅಲ್ಲ, ಅದು ನನ್ನ ಜೀವನದ ಮಂತ್ರ. ಅದು ನಮಗೆ ಯಾರು ಇಂಥ ಅವಕಾಶ ನಮಗೆ ನೋಡಿ, ನಮ್ಮ ತಂದೆ ತಾಯಿ ನಮಗೊಂದು ಹುಟ್ಟು ಕೊಡ್ತಾರೆ. ಬೆಳೀತಾ ಇದ್ದಾಗೆ ನಮ್ಮ ವ್ಯಕ್ತಿತ್ವಕ್ಕನ್ನು ಹುಟ್ಟಿಗೆ ಕಾರಣ ಕೆಲವರಾಗಿರ್ತಾರೆ. ಅವರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಆ ಮಹತ್ವವನ್ನು, ಆ ಸ್ಥಾನವನ್ನು ಕೊಡಲೇಬೇಕು. ಇವತ್ತು ನಾವು ನಿರ್ಭಯವಾಗಿ ಘನತೆಯಿಂದ ಗೌರವದಿಂದ ಬದುಕಲಿಕ್ಕೆ ಅಮಿತ್ ಶಾ ಅವರಿಗೂ ಕೂಡ ಅವರು ಗೃಹ ಸಚಿವರಾಗಿ ಕಾರಣ ಆಗಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಹೌದು. ಮತ್ತೆ ಅವರು ಮಾತಾಡಿ ಇವತ್ತಿನ ಬದುಕುಳಿದಿದ್ದಾರೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಸೊ ಹಂಗಿದ್ರೂ ಕೂಡ ಅಂಬೇಡ್ಕರ್ ಬಗ್ಗೆ ಇಷ್ಟು ಲಘುವಾಗಿ ಮಾತನಾಡ್ತಾರೆ ಅಂದರೆ ಏನು ಸರ್? ಅದು ಏನಾಗುತ್ತೆ ಅಂದರೆ, ಕಳೆದ 10-12 ವರ್ಷಗಳಿಂದ ನೀವು ದೇಶದ ಇದನ್ನು ಗಮನಿಸಿದರೆ ಅವರು ಒಂದಷ್ಟು ಅದನ್ನು ಒಳಗಡೆ ಬಚ್ಚಿಡ್ತಾಯಿದ್ರು. ಅಂದರೆ ಹೇಳಲಿಕ್ಕೆ ಸ್ವಲ್ಪ ಹೆದರ್ತಾಯಿದ್ರು ಹಿಂದೆ ಎಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇವತ್ತಲ್ಲ, ಅದು ಯಾವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1925ರಲ್ಲಿ ಮನುಸ್ಮೃತಿಯನ್ನು ಸುಟ್ಟಾಕಿದ್ರು,
ಆ ದಿವಸದಿಂದ RSS ಆಗಲಿ, ಅದರಿಂದ ಹುಟ್ಟುಕೊಂಡ ರಾಜಕೀಯ ಪಕ್ಷ ಜನಸಂಘ ಆಗಲಿ, ಅದರ ನಂತರ BJP ಆಗಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆ ರೀತಿಯ ವಿರೋಧ ಒಳಗಡೆ ಇದೆ. ಅದು ಒಮ್ಮೊಮ್ಮೆ ಅವ್ರಿಗೆ ಗೊತ್ತಿಲ್ಲದಾಗೆ ಹೊರಗೆ ಬರುತ್ತೆ ಅಷ್ಟೇ. ಅದು ಹೊರಗೆ ಬರುತ್ತೆ, ಬಾಯಿ ತಪ್ಪಿನಿಂದ ಬರೋದಲ್ಲ. ಆಯಿತಾ? ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಒಂದು ಬೆಂಕಿಯ ಉಂಡೆ ಅದು. ಆಯಿತಾ? ನೀವು ಅದನ್ನು ಉಡಿಯಲ್ಲಿ ಕಟ್ಕೊಂಡ್ರೆ ನಿಮಗೆ ಅದರ ಬಗ್ಗೆ ಅಭಿಮಾನ ಬದ್ಧತೆ ಇಲ್ಲದೆ ಕಟ್ಕೊಂಡು ನಿಮ್ಮನ್ನು ಸುಟ್ಟೋಗ್ಬಿಡುತ್ತೆ. ನಾನು ಭಾಳ ಡಿಬೇಟ್ಗಳಲ್ಲಿ ಕೇಳಿದ್ದೀನಿ ಅಂಬೇಡ್ಕರ್ ಅವರು ಭಜನೆ ಮಾಡಿದಾಗ. ನೋಡಿರಿ, ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಹಿಂದೂ ಧರ್ಮದಲ್ಲಿ ಸಾಯುವುದಿಲ್ಲ ಅಂತ ಹೇಳಿದ್ದಾರೆ. ಆಯಿತಾ? ಅವರು ಹಿಂದೂ ಧರ್ಮದಲ್ಲಿ ಸಾಯುವುದಿಲ್ಲ ಅಂತ ಹೇಳಿ ಹಿಂದೂ ಧರ್ಮವನ್ನು ನೀವು ಅವರ ಬರವಣಿಗೆ, ಅವರ ಭಾಷಣಗಳನ್ನು ನೋಡಿದರೆ ನೀವು ಪ್ರತಿಪಾದಿಸುವ ಇವತ್ತು ಹಿಂದೂ ಧರ್ಮಕ್ಕೆ ಅವರು ವಿರುದ್ಧವಾಗಿದ್ದರು, ವರ್ಣಾಶ್ರಮ ವ್ಯವಸ್ಥೆಗೆ ವಿರುದ್ಧ. ಅದರಿಂದಾಗಿ ಬೇಸತ್ತು ಅವರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಹೋದರು. ನೀವು ಯಾವ ಆ್ಯಂಗಲಲ್ಲಿ RSS ಸಿದ್ಧಾಂತ ಮತ್ತು ಅಂಬೇಡ್ಕರ್ ಹೋಲಿಕೆ ಆಗುತ್ತೆ ಅಂತ. ಸಂವಿಧಾನ ಬಂದಾಗಲೇ ಅದರ 3 ದಿನಕ್ಕೆ ಆರ್ಗನೈಸರ್ ಪತ್ರಿಕೆ ಅದರ ವಿರುದ್ಧ ಬರೆಯುತ್ತೆ. ಅದರ ನಂತರ ಅದರ ಬಗ್ಗೆ ಸಾವರ್ಕರ್ ವಿರೋಧ ಮಾಡಿರ್ತಾರೆ, ಗೋಲ್ವಾಲ್ಕರ್ ವಿರೋಧ ಮಾಡ್ತಾರೆ. ಅದು ನೀವು ಈಗ ಬಂಚ್ ಆಫ್ ಥಾಟ್ಸಲ್ಲಿ ಇದೆ, ಸಾವರ್ಕರ ಕಲೆಕ್ಷನ್ಸ್ಗಳಲ್ಲಿ ಇದೆ. ಇದರಲ್ಲಿ ಭಾರತೀಯತೆಯೇ ಇಲ್ಲ, ಮನುಸ್ಮೃತಿಯನ್ನು ಇಡೀ ಜಗತ್ತು ಗೌರವಿಸುತ್ತೆ, ನಮಗೆ ಮನುಸ್ಮೃತಿ ಬೇಕು, ಅದು ಹಿಂದೂ ಸೊಸೈಟಿಗೆ ಅಂದರೆ ಭಾರತಕ್ಕೆ ಸೊಸೈಟಿಗೆ ಅದು ಅನ್ವಯ ಆಗಬೇಕು ಇತ್ಯಾದಿ ಎಲ್ಲ ಬರ್ಕೊಂಡಿದ್ದಾರೆ. ಪ್ರಶ್ನೆ ಇಷ್ಟೇ, ಈಗ ಇವರು 2 ಆಯ್ಕೆ ಇದೆ. ಒಂದು, ಅಂಬೇಡ್ಕರ್ ಅವರನ್ನು ಒಪ್ಪಬೇಕು ಇವರು, ಇಲ್ಲದಿದ್ದರೆ ಗೋಲ್ವಾಲ್ಕರನ್ನು ಒಪ್ಪಬೇಕು, ಸಾವರ್ಕರನ್ನು ಒಪ್ಪಬೇಕು ಮತ್ತು RSS ಅನ್ನು ಒಪ್ಕೊಳ್ಬೇಕು. ಈಗ ಅವರು ಹೇಳಿದ ಅಭಿಪ್ರಾಯಗಳು ಇವತ್ತು ಇತಿಹಾಸದ ಪುಟಗಳಲ್ಲಿದೆ. ನೀವು ಅದನ್ನು ಒಪ್ತೀರಾ ಇಲ್ವಾ ಎಂದು ಅದನ್ನು ಪ್ರಶ್ನೆ ಮಾಡಬೇಕು. ಈಗ ನೀವು ಅದನ್ನು ನಾವು ಅವ್ರು ಹೇಳಿದ್ರಲ್ಲಿ ಅವ್ರು ಒಪ್ಕೊಂಡ್ರೆ ಫೈನ್, ನಮಗೇನು ತಕರಾರಿಲ್ಲ ಅದರಲ್ಲಿ. ಆದರೆ ನೀವು ಒಳಗಡೆ ಅದರ ವಿರೋಧವನ್ನು ಇಟ್ಕೊಂಡು ಒಳಗಡೆ ಅಂಬೇಡ್ಕರ್ ಅಂತ ಭಜನೆ ಮಾಡಿದರೆ ನಿಮಗೆ ಯಾವ ದೇವರು ಕೂಡ ನಿಮಗೆ ಮುಕ್ತಿ ಕೊಡೋದಿಲ್ಲ, ನೀವು ನರಕಕ್ಕೇ ಹೋಗುವರು. ನೀವು ಒಳಗಡೆ ಇದ್ದದನ್ನು ಹೇಳಬೇಕಲ್ಲ. ನೀವು ಅಂಬೇಡ್ಕರ್ ವಿರೋಧ ಇದ್ದರೆ ಕನಿಷ್ಠ ನೀವು ಸತ್ಯ ಹೇಳ್ತಾ ಇದ್ದೀರಿ ಅಂತಾದರೆ ನಿಮಗೆ ಏನಾದರೂ ಒಂದು ಸ್ವರ್ಗದ ಹತ್ರ ಹೋಗ್ಬೋದು, ಇಲ್ಲಿದ್ರೆ ನಿಮಗೆ ನರಕನೇ ಗ್ಯಾರಂಟಿ. ನಿಮಗೆ ನಿಮ್ಮ ಹೃದಯದಲ್ಲಿ ಏನಿದೆ ಅದನ್ನು ಹೇಳಿ. ಅಂಬೇಡ್ಕರನ್ನು ವಿರೋಧ ಮಾಡ್ತೀರಾ, ಮಾಡಿ. ಅಂಬೇಡ್ಕರ್ ಅವರು ಇಡೀ ಜಗತ್ತು ನನ್ನನ್ನು ಒಪ್ಪಬೇಕಂತ ಹೇಳಿಲ್ಲ, ನಾವು ಹೇಳೋದಿಲ್ಲ ಅದನ್ನು. ನಮ್ಮನ್ನು ವಿರೋಧ ಮಾಡೋದಿದ್ರೆ ಓಪನ್ ಆಗಿ ಮಾಡಿ, ಸಮಸ್ಯೆ ಏನಿಲ್ಲ. ಲೆಟ್ ಅಸ್ ಡಿಬೇಟ್, ಅಂಬೇಡ್ಕರ್ ಸರಿಯಾ ತಪ್ಪ ಅಂತ. ಪ್ರೈಮ್ ಮಿನಿಸ್ಟರ್ ಹೋಗಿ ಅಲ್ಲಿ ಸಂವಿಧಾನದ ಪ್ರತಿಗೆ ಕೈ ಮುಗಿಯೋದು, ಅದೇ ಹೇಳಿದ್ದು. ನಿಮ್ಮ ಪ್ರೊಜೆಕ್ಷನ್ ಇಸ್ ಡಿಫ್ರೆಂಟ್, ಹೌದು, ಇಂಪ್ಲಿಮೆಂಟೇಷನ್ ಇಸ್ ಡಿಫ್ರೆಂಟ್. ಖಂಡಿತ. ಇವತ್ತು ದೇಶದಲ್ಲಿ ಅಸ್ಪೃಶ್ಯತೆ ಕಡಿಮೆ ಆಗಿದೆಯಾ? ಈಗ ನೋಡಿ, ನೀವು ದೇವಸ್ಥಾನದಲ್ಲಿ ಇವತ್ತಿಗೂ ಪೂಜೆ ಮಾಡಬೇಕಾದ್ರೆ ಇಂಥವರೇ ಜಾತಿಯವರು ಇರಬೇಕು ಅಂತ ಇದೆ. ಎಕ್ಸಾಕ್ಟ್ಲಿ. ನ್ಯಾಷನಲ್ ಕ್ರೈಮ್ ಬ್ಯೂರೋದ ಸ್ಟಡೀಸ್ ತೆಗೆದ್ರೆ ಪ್ರತಿ 4 ನಿಮಿಷಕ್ಕೊಮ್ಮೆ ದಲಿತರ ಕೊಲೆ ಆಗುತ್ತೆ ಅಂತ ಇದೆ. ಆಯಿತಾ? ಪ್ರತಿದಿನ 5 ರಿಂದ 6 ದಲಿತ ಹೆಣ್ಮಕ್ಕಳ ಮೇಲೆ ಮಾನಭಂಗ ಆಗ್ತಾ ಇದೆ ಅಂತ ಇದೆ. ಅದೇನು ಕಡಿಮೆ ಆಗಿಲ್ಲ. ನಾನು ಯಾವಾಗಲೂ ಇದನ್ನು ಹೇಳ್ತಾ ಇದ್ದೇನೆ ನೋಡಿ, ವಿಸಿಬಲ್ ಆದ ಅನ್ಟಚಬಿಲಿಟಿ ಕಡಿಮೆ ಆಗಿದೆ, ಇನ್ವಿಸಿಬಲ್ ಆದ ಅನ್ಟಚಬಿಲಿಟಿ ಉಳಿದಿದೆ ಅಂತ. ನೀವು ಮನೆಗೆ ಕರೆಯೋದು, ಜೊತೆಯಲ್ಲಿ ಕೂತು ಊಟ ಮಾಡಿಸೋದು, ಅದೆಲ್ಲ ಇದೆ ಇವತ್ತು. ಆದರೆ ನಿಮಗೆ ಉದ್ಯೋಗ ಸಿಗುತ್ತೆ, ಮತ್ತೊಂದು ಅವಕಾಶ ಸಿಗುತ್ತೆ ಅಂದರೆ ಅಲ್ಲಿ ಹೇಗೆ ಕಟ್ ಮಾಡೋದಂತಲೂ ಇವತ್ತು ನಡೀತಾ ಇದೆ. ಅದರಿಂದ ನೀವು ನೀವು ಒಪ್ಪಬೇಕಾದ್ರೆ ಅಂಬೇಡ್ಕರ್ ಅಂತ ಭಜನೆ ಮಾಡೋದ್ರಿಂದ ಖಂಡಿತ ಆಗೋದಿಲ್ಲ. ನೀವು ಅಂಬೇಡ್ಕರ್ ಬಯಸಿದ ಒಂದು ಸಂವಿಧಾನದ ಇದೆಯಲ್ಲ, ಬಯಸಿದ ಒಂದು ಸಮಾಜ ಇದೆಯಲ್ಲ, ಅದರ ನಿರ್ಮಾಣಕ್ಕೆ. ಈಗ ಉದಾಹರಣೆಗೆ ನೀವು ಅಂಬೇಡ್ಕರ್ ಬೇರೆ ಏನು ಮಾಡೋದು ಬೇಡ. ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ SC ST TSP ಆ್ಯಕ್ಟ್ ಅಂತಂತು. ಅವರ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಅಭಿವೃದ್ಧಿಯ ಬಜೆಟ್ ಏನಿದೆ ಅದರಲ್ಲಿ 25% ಖರ್ಚು ಮಾಡಬೇಕಂತ. ನೀವು ಬೇರೆ ಏನು ಮಾಡೋದು ಬೇಡ, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಯಪ್ಪ. ಇನ್ನೊಂದು ಸರ್, ಈಗ ನೋಡಿ, ಅಂಬೇಡ್ಕರ್ ಬರೀ ದಲಿತರ ನಾಯಕ ಅಷ್ಟೇ ಅಲ್ಲ, ಮತ್ತು ದಲಿತರಿಗೆ ಅಷ್ಟೇ ಕೊಡುಗೆಯನ್ನು ಕೊಟ್ಟಿಲ್ಲ ಅವರು, ಇಡೀ ಎಲ್ಲ ಭಾರತೀಯರಿಗೂ, ಈಚ್ ಸಿಟಿಸನ್ ಎಲ್ಲರೂ ಕೂಡ ಅವರ ಆ ಸಂವಿಧಾನದಿಂದ ಲಾಭವನ್ನು ಮಾಡ್ಕೊಂಡಿದ್ದಾರೆ. ಸೊ ಅಂಥ ಪರಿಸ್ಥಿತಿನಲ್ಲಿ ಆದರೆ ದಲಿತರ ಬಗ್ಗೆ ಅವ್ರಿಗೊಂದು ವಿಶೇಷವಾದಂತಹ ಒಂದು ಮಮತೆ, ಕರುಣೆ ಇತ್ತು. ಯಾಕೆ ಅಂದರೆ ಅವರು ಅಷ್ಟು ನೊಂದಿದ್ರು ಅಂತ, ಶತಮಾನಗಳ ಕಾಲ ತುಳಿತಕ್ಕೊಳಗಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಈಗ ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲಲ್ಲಿ BJP ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ದಲಿತ ಹುಡುಗರಿಗೆ ಕೊಡ್ತಿದ್ದಂತಹ, ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಂತಹ ಸ್ಕಾಲರ್ಶಿಪ್ಪನ್ನು ಕಡಿತ ಮಾಡಿದ್ದಾರೆ.
ಇದು ಯಾವ ಸೀಮೆಯ? ನೋಡಿ, ಬೇಸಿಕಲಿ ಅವರು ಮೀಸಲಾತಿಯನ್ನು ವಿರೋಧ ಮಾಡ್ತಾನೆ ಬಂದವರು. ಈಗ ಮಂಡಲ್ ಕಮಿಷನ್ಗೆ ವಿರೋಧ ಮಾಡಿದವರು ಯಾರು? ಹೈಯರ್ ಎಜುಕೇಷನಲ್ಲಿ ರಿಸರ್ವೇಷನ್ ಕೊಟ್ಟಾಗ ವಿರೋಧ ಮಾಡಿದವರು ಯಾರು? ಇವತ್ತಿಗೂ ಅವರು ಒಳಗಡೆ ಇಡೀ RSS BJPಯ ಕ್ಯಾಡ್ರ್ಗಳಲ್ಲಿ ಅವರ ಹತ್ರ ಹೋಗಿ ಅವರ ಅಂತರಂಗದ ಮಾತುಗಳನ್ನು ಕೇಳಿ ಅವರು ಮೀಸಲಾತಿಯ ವಿರೋಧ ಇರುವವರು. ಅವರು ಅರ್ಹತೆ ಇದರಿಂದ ಅರ್ಹರಿಗೆ ಅನ್ಯಾಯ ಆಗಿದೆ ಅಂತಲೇ ಹೇಳುವವರು. ನಾನು ಹೇಳ್ತಾ ಇರೋದು ಪ್ರಶ್ನೆ ಇದಲ್ಲ. ಈಗ ನೀವು ಹೇಳಿದ್ರಲ್ಲ ಅವರು ದಲಿತರ ಪರವಾಗಿ. ನೋಡಿ, ಅಂಬೇಡ್ಕರ್ ಎನ್ನುವ ಒಂದು ವ್ಯಕ್ತಿ ಬರದೇ ಇದ್ದು ಸಂವಿಧಾನ ಇಲ್ಲದೆ ಹೋಗಿದ್ದರೆ ಇಲ್ಲಿ ಒಂದು ಸಿವಿಲ್ ವಾರ್ ಆಗ್ತಿತ್ತು. ಈ ಅಸಮಾನತೆ, ಈ ದೌರ್ಜನ್ಯಗಳಿದೆಯಲ್ಲ, ಒಮ್ಮೆ ಗೋಡೆಯವರೆಗೆ ತಳ್ಳಿಕೊಂಡು ಹೋದ ಮನುಷ್ಯ ಆಮೇಲೆ ಸುಮ್ಮನೆ ಇರೋದಿಲ್ಲ, ಅವನು ತಿರುಗಿ ಬೀಳ್ತಾನೆ. ಇಲ್ಲಿ ಒಂದು ಸಿವಿಲ್ ವಾರ ಆಗ್ತಾಯಿತ್ತು. ಇಲ್ಲದಿದ್ದರೆ ಜನ ಹೊಡೆದಾಡ್ಕೊಂಡು ಸಾಯ್ತಾಯಿದ್ರು. ಈಗಿನ ಸಮಾಜ ಇರ್ತಿಲ್ಲ. ಈ ದೇಶವನ್ನು ಒಂದು ನಾಗರಿಕ ಸಮಾಜವನ್ನು ಆಗಲಿಕ್ಕೆ ಕಾರಣ ಏನಂದರೆ ಈ ಸಂವಿಧಾನ, ಅಂಬೇಡ್ಕರ್ ಅವರ ಚಿಂತನೆ. ಆಮೇಲೆ ಭಾಳ ಮಂದಿ ಹತ್ರ ಒಂದು ತಲೆಯಲ್ಲಿ ಏನಿದೆ ಅಂದರೆ ಅಂಬೇಡ್ಕರ್ ಅವರು ಈ ಹಿಂದೂ ವಿರೋಧಿ ಅಂತ. ಇದನ್ನು ನಾವು ಕ್ಲಾರಿಫೈ ಮಾಡಬೇಕಾಗುತ್ತೆ. ಅಂಬೇಡ್ಕರ್ ಅವರು ಅವರ ಪ್ರಾರಂಭದ ದಿನಗಳಿಂದ ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗುವವರೆಗೆ ಅವರು ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನ ಮಾಡಿದರು. ಆಗಿಲ್ಲ ಅಂದಾಗ ಮಾತ್ರ ಹೋದರು. ಅವ್ರು ಯಾಕೆ ಅಂದರೆ ನೀವು ಇಡೀ ದೇಶ ಎಕ್ಸಾಕ್ಟ್ಲಿ ಅದನ್ನೇ ಹೇಳ್ತಾ ಇರೋದು ನಾನು. ಅವರು ಭಾಳ ಕೇವಲ ಜಾತಿ ತಾರತಮ್ಯದ ಬಗ್ಗೆ ಮಾತ್ರ ಅವರು ಯೋಚನೆ ಮಾಡಿರಲಿಲ್ಲ. ಇವತ್ತು ಲಿಂಗ ತಾರತಮ್ಯದ ಬಗ್ಗೆ ಮಾತಾಡಿದರು. ನಾನು ಮೊನ್ನೆ ಒಂದು ಸಾಗರದ ಕಾಲೇಜಲ್ಲಿ ಹೇಳ್ತಾ ಇದ್ದೆ, ಅದು 30,000 ಹೆಣ್ಣುಮಕ್ಕಳು ವಿದ್ಯಾರ್ಥಿಗಳು ಓದುವ ಶಾಲೆ. ಇವರು ಇವತ್ತು ನಮ್ಮ ಉಡುಪಿ ಮಠದ ಸ್ವಾಮೀಜಿ ಹೇಳಿದ್ರಲ್ಲ, ನಮಗೆ ಮನುಸ್ಮೃತಿ ಬೇಕಂತ. ಮನುಸ್ಮೃತಿ ಬಂದರೆ ಆ ಕಾಲೇಜನ್ನು ಮೊದಲು ಮುಚ್ಚಬೇಕು. ನಾನು ಹೇಳಿದೆ, ನೀವು 30,000 ವಿದ್ಯಾರ್ಥಿನಿಯರು ಏನಿದ್ದಾರೆ, ನಿಮಗೆ ಕಲೀಲಿಕ್ಕೆ ಅವಕಾಶನೇ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಏನಿದ್ದಾರೆ ಇವರಿಗೆ ಇರಲ್ಲ ಅವಕಾಶ, ನೀವು ಮನೇಲಿ ಇರಬೇಕಿತ್ತು. ಇದು ಸಮಸ್ಯೆ. ಅದು ಹಿಂದೂ ಧರ್ಮದ ಸುಧಾರಣೆಗೆ ಅವರು ಈಗ ಹಿಂದೂ ಕೋಡ್ ಬಿಲ್ಲಲ್ಲಿ ಏನಿದೆ, ಮಹಿಳೆಯರಿಗೆ ವಿಚ್ಛೇದನದ ಹಕ್ಕು, ಅವರಿಗೆ ದತ್ತು ತಗೊಳ್ಳುವ ಹಕ್ಕು, ಅದೆಲ್ಲ ಇರಬೇಕಂತ ಇದೆ. ಮಹಿಳೆ ಮೇಲೆ ದೌರ್ಜನ್ಯ ಬೇಸಿಕಲಿ ಹಿಂದೂ ಕೋಡ್ ಬಿಲ್ ಅದು. ಅಂದರೆ ಅವರು ಮಹಿಳೆಯರ ಪರವಾಗಿ ಮಾತಾಡಿದ್ದಾರೆ, ಬರೀ ದಲಿತರ ಪರವಾಗಿ ಮಾತಾಡಿಲ್ಲ. ಸರ್ ನಾನು ಹೇಳಿದ್ನಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಕೊಡುಗೆ ಇದೆ. ಎಲ್ಲರೂ ಕೂಡ ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಋಣಿಯಾಗಿರಲೇಬೇಕು. ಬಟ್ ಅವ್ರ ಬಗ್ಗೆ ನಾನು ಹೇಳಿದ್ನಲ್ಲ, ದಲಿತರ ಬಗ್ಗೆ ಯಾಕೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಒಂದು ಸ್ಪೂನ್ ತುಪ್ಪ ಅದೇ ಅವ್ರಿಗೆ ಎಕ್ಸಾಕ್ಟ್. ನೋಡಿ, ಎರಡಿದೆ ಅದರಲ್ಲಿ. ಒಂದು, ಬಡವರು ಜನರಲ್ ಆಗಿ ಎಲ್ಲ ಜಾತಿಗಳಲ್ಲಿ ಬಡವರು ಇದ್ದಾರೆ, ಅವರು ಇರ್ತಾರೆ. ಇವರು ಅಸ್ಪೃಶ್ಯತೆಗೆ ಒಳಗಾದವರು. ಇವರು ದಲಿತರು ಹಿಂದುಳಿದ ಜಾತಿಗಳು ಅಸ್ಪೃಶ್ಯತೆಗೆ ಒಳಗಾಗಿಲ್ಲ, ಇವರು ಅಸ್ಪೃಶ್ಯತೆಗೆ ಒಳಗಾದವರು. ಅದರಿಂದ ಮೊದಲು ಅದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಬೇಕು. ಅದರ ನಂತರ ಜಾತಿ ತಾರತಮ್ಯ ಬರುತ್ತೆ, ಆಮೇಲೆ ವರ್ಗ ತಾರತಮ್ಯಗಳು, ಲಿಂಗ ತಾರತಮ್ಯಗಳು ಎಲ್ಲ ಇದೆ. ಬೇಸಿಕಲಿ ಈ ಜಾತಿ ತಾರತಮ್ಯದಿಂದ ಹೆಚ್ಚು ಹಿಂಸೆಯನ್ನು ಅದಕ್ಕೆ ಬಲಿಯಾದವರು ದಲಿತ ಸಮುದಾಯದವರು. ಅದರಿಂದ ಅವ್ರ ಬಗ್ಗೆ ಮಾತಾಡಬೇಕಾಗುತ್ತೆ. ಅವರಿಗೆ ಒಂದು ಈಗ ನೋಡಿ, ಭಾಳ ನೊಂದಿದ್ದವರು, ಹಸಿವಾದ ಇದ್ದವರು ಹೆಚ್ಚು ಹಸಿವಾದವನಿಗೆ ಮೊದಲು ಒಂದು ತುತ್ತು ಕೊಡ್ತಾರೆ. ಒಂದು ಹೊತ್ತು ಊಟ ಮಾಡೋದವನಿಗೆ ಇದೆಯಲ್ಲ, ಮೊದಲು ಊಟ ಕೊಡಬೇಕು. ಅವನು ಒಂದು ಹೊತ್ತು ಊಟ ಮಾಡಿದ್ದಾನೆ, ಅದು ಸಾಕಂತೇಳಿ 2 ಹೊತ್ತು ಸಿಕ್ಕಿಲ್ಲ ಅಂದರೆ ಆಮೇಲೆ ಅವನಿಗೆ ಕೊಡಬೇಕು. ಅದರಿಂದ ಆ ಪಾಲು ಕೊಡಬೇಕು. ಅದಕ್ಕೆ ಅವರು ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾರೆ, ದಲಿತರ ಬಗ್ಗೆ ಮಾತಾಡ್ತಾರೆ, ಆನಂತರ ಹಿಂದೂ ಜಾತಿ ಮಾತಾಡ್ತಾರೆ, ಆಮೇಲೆ ಒಟ್ಟು ಸಮಾಜದ ಬಗ್ಗೆನೂ ಅವರು ಮಾತಾಡಿದ್ದಾರೆ. ಆದರೆ ಭಾರತೀಯ ಜನತಾ ಪಕ್ಷ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನು ಕೇವಲ ದಲಿತ ಸಮುದಾಯಕ್ಕೆ ಸೀಮಿತವಾಗಿ, ಇದು ಏನಾಗಿದೆ ಅಂದರೆ ಇತ್ತೀಚೆಗೆ ಒಂದಷ್ಟು ದಲಿತ ಸಮುದಾಯಗಳು ಕೂಡ ಅಂಬೇಡ್ಕರ್ ಅವರನ್ನೇ ಅವರನ್ನು ತಮ್ಮ ನಾಯಕನೇ, ಅಂದರೆ ಇದು ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲ, ನಮ್ಮ ಎಲ್ಲ ಸಮಾಜ ಸುಧಾರಕರು ಒಂದು ನಾರಾಯಣ ಗುರುಗಳಾಗಿದೆ, ಕನಕದಾಸರ ಬಗ್ಗೆ ಆಗಿದೆ. ಇದು ಅವರನ್ನು ಮೊದಲು ಅವರಿಂದ ಬಿಡುಗಡೆ ಮಾಡಬೇಕು ನನ್ನ ಪ್ರಕಾರ. ಅದರ ಜೊತೆಗೆ ನೋಡಿ, ಈ ಕೊನೆಯ ದಿನಗಳವರೆಗೆ ಅದ್ರ ಬಗ್ಗೆ ಎಲ್ಲಾದರೂ ಬರೀಬೇಕು. ಅಂಬೇಡ್ಕರ್ ಅವರ ಜೊತೆ ಅಲ್ಲಿಯ ಟಾಡಿ ಟ್ಯಾಪರ್ಸ್ಗಳು, ಹಿಂದುಳಿದ ಸಮಾಜದ ಭಾಳಷ್ಟು ನಾಯಕರು ಅವರ ಜೊತೆ ಇದ್ದರು. ಅದು ಹೆಚ್ಚು ಚರ್ಚೆಗೆ ಬರಲಿಲ್ಲ, ಅದು ಅಷ್ಟೇ. ಅದರಿಂದ ಬೇಸಿಕಲಿ ನಾವು ಈ ಚರ್ಚೆಯ ಕೇಂದ್ರಕ್ಕೆ ಬರೋದಿದ್ದರೆ ಭಾರತೀಯ ಜನತಾ ಪಕ್ಷವಾಗಲಿ RSS ಆಗಲಿ ಅವರು ಯಾವತ್ತೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಅಂದರೆ ನೀವು RSS ಸಿದ್ಧಾಂತವನ್ನು ಒಪ್ಪಬೇಕು. ಇದನ್ನ ಭಾಳ ಸ್ಪಷ್ಟವಾಗಿ ನೇರವಾಗಿ ಕೇಳ್ತೀನಿ. ಏನಂತಂದರೆ ಇತ್ತೀಚೆಗೆ RSS, BJP ಮತ್ತು RSSನ ಇತರೆ ಅಂಗಸಂಸ್ಥೆಗಳು ಇವೆಲ್ಲ ಏನಂತಂದರೆ ಅವು ದಲಿತ ಹೊಸ ತಲೆಮಾರಿನ ನಾಯಕರನ್ನು
ಹಿಂದುಳಿದ ಪೈಕಿ ಹೊಸ ತಲೆಮಾರಿನ ನಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಅವರನ್ನ ತಮ್ಮ ಸಂಘಟನೆ ಕಡೆಗೆ ಸೆಳಿಬೇಕು, ತಮ್ಮ ಪಕ್ಷದ ಕಡೆಗೆ, ತಮ್ಮ ಸಿದ್ಧಾಂತದ ಕಡೆಗೆ ಸೆಳಿಬೇಕು ಅಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ನಮ್ಮವರು ಅಂತ ನಾಟಕ ಮಾಡ್ತಿದ್ದಾರೆ. ಅಂಬೇಡ್ಕರ್ ಒಬ್ಬರ ವಿಷಯದಲ್ಲ, ಎಲ್ಲರ ವಿಷಯದಲ್ಲೂ ಹಂಗೆ ಮಾಡ್ತಿದ್ದಾರೆ. ಬಟ್ ನಿಜ ಏನು ಅಂತಂದರೆ, ಅಂಬೇಡ್ಕರ್ ಅವರ ಬಗ್ಗೆ RSS ಸೇರಿದಂತೆ ಅವರ ಎಲ್ಲ ಅಂಗಸಂಸ್ಥೆಗಳಿಗೆ ಇನ್ಕ್ಲೂಡಿಂಗ್ BJP ಅವರಿಗೊಂದು ದೊಡ್ಡ ಅಸಮಾಧಾನ ಇದೆ. ಅದಕ್ಕಿಂತ ಹೆಚ್ಚು ಒಂದು ಆಕ್ರೋಶ ಇದೆ. ಬಿಕಾಸ್ ಆಫ್ ಮನುಸ್ಮೃತಿ ಸುಟ್ರು ಅನ್ನುವ ಕಾರಣಕ್ಕೋಸ್ಕರ, ಮತ್ತು ನಾನು ಹಿಂದೂವಾಗಿ ಹುಟ್ಟಿದಿರಿ, ಹಿಂದೂವಾಗಿ ಸಾಯಲಿಕ್ಕೆ ಇಷ್ಟಪಡಲ್ಲ ನಾನು ಅಂತ ಅನ್ನೋ ಕಾರಣಕ್ಕೋಸ್ಕರ, ಅಸ್ಪೃಶ್ಯತೆಯನ್ನು ವಿರೋಧ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ, ಜಾತಿ ವ್ಯವಸ್ಥೆ ಹೋಗಬೇಕು ಅಂತೇಳಿ ಅವರ ಅನಿಹಿಲೇಷನ್ ಆಫ್ ದಿ ಕಾಸ್ಟ್, ಅದನ್ನೇ ತಾನೇ ಹೇಳೋದು. ಸೊ ಈ ಕಾರಣಗಳಿಗೋಸ್ಕರ ಇದೆ. ಬಟ್ ಇದೆಲ್ಲವನ್ನ ಮೀರಿ ಅವರು ನಾನು ಹೇಳಿದ್ನಲ್ಲ, ಈ ಹೊಸ ತಲೆಮಾರಿನ, ದಲಿತರ ಹೊಸ ತಲೆಮಾರನ್ನ, ಹಿಂದುಳಿದ ವರ್ಗಗಳ ಹೊಸ ತಲೆಮಾರನ್ನ, ಅಥವಾ ಈ ಬಡವರ ಪೈಕಿ, ಇನ್ ಜನರಲ್ ಆಗಿ ನಾವು ಹೇಳೋದಾದ್ರೆ ಬಡವರ ಪೈಕಿ ಹೊಸ ತಲೆಮಾರನ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಅವರ ಆ ಷಡ್ಯಂತ್ರಕ್ಕೆ ಈ ತಲೆಮಾರು ಕೂಡ ಬಲಿಯಾಗ್ತಿದೆ ಅಂತ ನನ್ನದೊಂದು ಆತಂಕ ಇದೆ. ಸೊ ನೀವು ಈಗ ಯಾವ ರೀತಿ ಇವ್ರನ್ನ ಎಚ್ಚರಿಸ್ಬೇಕು ಸರ್? ಇದರಲ್ಲಿ ನೋಡಿ, BJPಗೆ ಇಲ್ಲದ್ರೆ RSSಗೆ ಅಂಬೇಡ್ಕರ್ ಒಂದು ಟೂಲ್. ಅದು ನನಗೆ ವೈಯಕ್ತಿಕವಾಗಿ ಅಂಬೇಡ್ಕರ್, ಬಾಬಾ ಸಾಹೇಬ್ಗೆ, ನಮಗೆಲ್ಲರಿಗೂ ಅಂಬೇಡ್ಕರ್ ಅಂದರೆ ವ್ಯಕ್ತಿ ಅಲ್ಲ, ಒಂದು ಸಿದ್ಧಾಂತ ಅಲ್ವಾ. ನೀವು ವ್ಯಕ್ತಿ ಆರಾಧನೆ ಮಾಡೋದು ಬೇಡಿ, ನೀವು ಸಿದ್ಧಾಂತದ ಆರಾಧನೆ ಮಾಡಬೇಕು. ಈಗ ನೀವು ಅಂಬೇಡ್ಕರನ್ನು ಒಪ್ಪುದಂದರೆ ಅವರ ಚಿಂತನೆಯನ್ನು ಒಪ್ಪುದು, ಆಯಿತಾ? ನೀವು ಅಂಬೇಡ್ಕರನ್ನು ಒಪ್ಪುದಂದರೆ ಅವರ ಮೂರ್ತಿ ಇಟ್ಟು ಪೂಜೆ ಮಾಡಿ ಭಜನೆ ಮಾಡಿ ಮಾತಾಡೋದಲ್ಲ. ನೀವು ಅಂಬೇಡ್ಕರ್ ಚಿಂತನೆಯನ್ನು, ಈಗ ಅವರು ಮೀಸಲಾತಿ ಬಗ್ಗೆ ಏನು ಮಾತಾಡಿದ್ದಾರೆ, ಆಮೇಲೆ ನೀವು ವೈದಿಕ ಸಂಸ್ಕೃತಿ ವಿರುದ್ಧ ಅವರು ಏನು ಮಾತಾಡಿದ್ದಾರೆ, ಅನ್ಟಚಬಿಲಿಟಿ ಏನು ಮಾಡಿದ್ದಾರೆ, ಬೇಡ ಅವ್ರ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟಿ ಅವರ ಡಾಕ್ಯುಮೆಂಟಲ್ಲಿ ಅದು ಎಲ್ಲವೂ ಇದೆ. ನೀವು ಹೇಳಿದ ಪ್ರಶ್ನೆ ಯಾಕೆ ಇಲ್ಲಿ ಮಹತ್ವ ಅಂದರೆ, ಇದರಲ್ಲಿ ಅಂದರೆ ಯಾರು BJPಯನ್ನು ವಿರೋಧ ಮಾಡ್ತಾರೆ, ಯಾರು ನಮ್ಮನ್ನು ಜಾತ್ಯತೀತರಂತ ಕರ್ಕೊಳ್ತಾರೆ, ಈ ಪಕ್ಷಗಳು ಕೂಡ ಅಂಬೇಡ್ಕರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅಂದರೆ ನೀವು ಅವರ ಜೊತೆ ನೀವು ನಿಲ್ಲಬೇಕು, ಅವ್ರ ಜೊತೆ ನಿಲ್ಲಬೇಕು. ನೀವು ಈಗ ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ಆದಾಗ ಕಾಂಗ್ರೆಸ್ ಅದನ್ನು ವಿರೋಧ ಮಾಡಿತ್ತು ಆ ಕಾಲದಲ್ಲಿ, ಆಯಿತಾ? ಅಂದರೆ ಈಗ BJPಯ ವಿರುದ್ಧ ಕಾಂಗ್ರೆಸ್ ಒಂದು ಪ್ರಬಲ ಒಂದು ರಾಷ್ಟ್ರೀಯ ಪಕ್ಷ, ಅದಕ್ಕೆ ಒಂದು ಸೈದ್ಧಾಂತಿಕವಾದ ಗೊಂದಲಗಳಿದೆ. ಇವತ್ತು ರಾಹುಲ್ ಗಾಂಧಿ ಮಾತಾಡುವ ದಾಟಿಯಲ್ಲಿ ನೀವು ಕಾಂಗ್ರೆಸ್ನವ್ರು ಎಲ್ಲರೂ ಮಾತಾಡ್ತಾರಾ, ಇದು ಪ್ರಶ್ನೆ ಇವತ್ತು. ಈಗ ರಾಹುಲ್ ಗಾಂಧಿಯವರು ಜಾತಿ ಗಣತಿ ಬಗ್ಗೆ ಅದು ಸಿದ್ದರಾಮಯ್ಯನವರ ಐಡಿಯಾಲಜಿ, ಅವರ ಕಾರ್ಯಕ್ರಮಗಳನ್ನೇ ಮಾತಾಡ್ತಾರೆ. ಇವತ್ತು ಮೀಸಲಾತಿಯನ್ನು 50%ಗಿಂತ ಹೆಚ್ಚು 75% ಕಡಿಸಬೇಕು. ಈಗ IIT-ನಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದರೆ, ಅಲ್ಲಿ ಎಷ್ಟು ವೇಕೆನ್ಸಿ ಪೋಸ್ಟ್ಗಳಿದಾವೆ, ಅದರಲ್ಲಿ ಯಾವ್ಯಾವ ಕಮ್ಯುನಿಟಿಯವರು ಆ ಮಟ್ಟಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಅವರು VP ಸಿಂಗ್ ಥರ ಮಾತಾಡ್ತಾ ಇದ್ದಾರೆ ಅಂತ ಇವತ್ತು, ಆಯಿತಾ? ಅವರು VP ಸಿಂಗ್, ನೀವು ಪಾರ್ಲಿಮೆಂಟಲ್ಲಿ ಮಂಡಲ್ ವರದಿಯ ವಿರುದ್ಧ ರಾಜೀವ್ ಗಾಂಧಿ ಮಾತಾಡಿದ್ರು, ಅಂದರೆ ಅವರಿಂದ ಮಾತಾಡಿಸಿದ್ರು, ಅರುಣ್ಯ ಅವರು ಇಂಥವರು ಅವರಿಂದ ಮಾತಾಡಿಸಿಬಿಟ್ರು. ಆದರೆ ಇವತ್ತಿನ ರಾಹುಲ್ ಗಾಂಧಿ ಒಂದು ಕಾಂಗ್ರೆಸ್ನ ಐಡಿಯಾಲಜಿ ಏನು? ಕಾಂಗ್ರೆಸ್ನ ಐಡಿಯಾಲಜಿ ಕಾನ್ಸ್ಟಿಟ್ಯೂಷನ್, ಅದನ್ನು ಹೇಳಲಿಕ್ಕೆ ಏನು ಇವರಿಗೆ? ಆ ಕಾನ್ಸ್ಟಿಟ್ಯೂಷನ್ ಐಡಿಯಾಲಜಿ ಅದನ್ನು ಹೇಳಬೇಕಲ್ಲ. ರಾಹುಲ್ ಗಾಂಧಿ ಮಾತಾಡಿದ ದಾಟಿಯಲ್ಲಿ, ಅವರು ಮಾತಾಡಿದ ಧೈರ್ಯದಿಂದ ಎಲ್ಲರೂ ಕಾಂಗ್ರೆಸ್ನವರು ಮಾತಾಡಿದರೆ ಆಗ BJP ಈ ಪ್ಲ್ಯಾನ್ ಫೇಲ್ ಆಗುತ್ತೆ. ಏನು ಮಾಡಬಾರ್ದು, ಪ್ರಣಾಳಿಕೆ ನೆಕ್ಸ್ಟ್ ಅವ್ರು ಬಿಡುಗಡೆ ಮಾಡಬೇಕು ಅಂದರೆ ಸುಮ್ಮನೆ ಕಾನ್ಸ್ಟಿಟ್ಯೂಷನ್ ಬಿಡುಗಡೆ ಮಾಡಬೇಕು. ಇದೇ ನಮ್ಮ ಪ್ರಣಾಳಿಕೆ, ಇದೇ ನಮ್ಮ ಐಡಿಯಾಲಜಿ, ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ಇದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದಾಗ ಇಷ್ಟೇ ಅದು ಇದೆ. ಬಟ್ ನಾನು ಹೇಳ್ತಾ ಇರೋದು, ಇವತ್ತು ರಾಹುಲ್ ಗಾಂಧಿಯವರು ಯಾವ ಕಮಿಟ್ಮೆಂಟಲ್ಲಿ, ಎಷ್ಟು ಧೈರ್ಯದಿಂದ RSSನ ವಿರೋಧವನ್ನು ಮಾಡ್ತಾರೆ ಮತ್ತು ಸಂವಿಧಾನದ ಪರವಾಗಿ ಮಾತಾಡ್ತಾರೆ, ಅದನ್ನು BJP ಮತ್ತು RSSನ್ನು ವಿರೋಧಿಸುವ ಪಕ್ಷಗಳು ಕೂಡ ಅದೇ ರೀತಿಯಲ್ಲಿ ಮಾತಾಡಿದರೆ ಆಗ ಮಾತ್ರ ನೀವು ಹೇಳಿದ ಈ OBC ದಲಿತರನ್ನು ಅವರು ಏನು ತಿಳಿಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೊಂದು ತಡೆ ಆಗ್ಬೋದು. ಇವರು ಅದೇ ರೀತಿ ಮಾತಾಡಿದರೆ ಒಳಗಡೆ ಆ ಸೈಕಾಲಜಿ ಇಲ್ಲದೆ ಇವರು ಮೀಸಲಾತಿಯ ವಿರುದ್ಧ ಮಾತಾಡಿದರೆ, ದಲಿತರಿಗೆ ಎಷ್ಟೊಂದು ರೆಪ್ರೆಸೆಂಟೇಷನ್ ಕೊಡೋದಂತ ಮಾಡಿದರೆ. ಈ ಮೊನ್ನೆ ಬೆಳಗಾವಿನಲ್ಲಿ ಕಾಂಗ್ರೆಸ್ನ ಮಹಾ ಅಧಿವೇಶನ ಆಯ್ತಲ್ಲ, ನಾನು ಆ್ಯಕ್ಚುಲಿ ಬರೆಯೋಣ ಅಂದ್ಕೊಂಡಿದ್ದೆ, ಈ ಮನಮೋಹನ್ ಸಿಂಗ್ ಅವರ ಇದೆಲ್ಲ ಕಾರಣಕ್ಕೋಸ್ಕರ ಇದಾಗಲಿಲ್ಲ. ಏನಂದರೆ, ನಾನು ಹಿಂದಿನ ದಿನದಿಂದ ನಾನು ಅಂದರೆ 26-27 ನಾನು 24ನೇ ತಾರೀಕಿಂದ ಅದನ್ನ ಅಬ್ಸರ್ವ್ ಮಾಡ್ಕೊತ ಬರ್ತಿದ್ದೆ. ಕಾಂಗ್ರೆಸ್ ಏನು ಮಾತಾಡುತ್ತೆ, ಇದಕ್ಕೆ BJP ಏನು ಮಾತಾಡುತ್ತೆ ಅಂತ. BJP ಅವರು ಇನ್ಕ್ಲೂಡಿಂಗ್ ಮೊನ್ನೆ ಬಂದಂಥ ವಿಜಯೇಂದ್ರ, ನಾವು ಬಚ್ಚಾನ್ಬಾರ್ದು, ಮೊನ್ನೆ ಬಂದಂಥ ವಿಜಯೇಂದ್ರ ಅವರಿಂದ ಹಿಡಿದು
ಈ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಎಲ್ಲರೂ ಕೂಡ ನಕಲಿ ಗಾಂಧಿ ಅಂತ ಮಾತಾಡಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ಇವರು ನಕಲಿ ದೇಶಭಕ್ತರು ಅಂತ ಒಬ್ಬ ನಾಯಕ ಮಾತಾಡಿಲ್ಲ. ನಾನು ಹೇಳ್ತಿರೋದು, ನೀವು ಯಾವುದೇ ವಿಷಯಕ್ಕೆ ಕಾಂಗ್ರೆಸ್ ಹಿಂಗೇ ಭಾಳ ಏನೋ ನಿರ್ವೀರ್ಯವಾಗಿ, ಅದಕ್ಕಿಂತ ಕೆಟ್ಟದಾಗ ನನಗೆ ಬೈಲಿಕ್ಕೆ ಆಗ್ತಿಲ್ಲ, ಹಂಗೆ ಮಾಡುತ್ತೆ ಕಾಂಗ್ರೆಸ್. ಸೊ ಅಂಬೇಡ್ಕರ್ ಅವ್ರ ವಿಷಯದಲ್ಲೂ ನಾನು ನಮ್ಮ ಚರ್ಚೆಯ ಮುಖ್ಯ ವಿಷಯಕ್ಕೆ ಬಂದ್ಬಿಡ್ತೀನಿ. ಇಷ್ಟೆಲ್ಲ ಆಯ್ತಲ್ವಾ, ಅಮಿತ್ ಶಾ ಹಂಗೆ ಹೇಳಿದ್ರು, ಫ್ಲೋರ್ ಆಫ್ ದ ಹೌಸ್ ಹಂಗೆ ಹೇಳಿದ್ದಾರೆ, ರೆಕಾರ್ಡ್ ಆಗಿದೆ, ಇಡೀ ದೇಶಕ್ಕೆ ಕೇಳಿಸ್ಕೊಂಡಿದೆ. ಮತ್ತು ಇದು ಮಹಾತ್ಮ ಗಾಂಧೀಜಿ ಒಂದು ರೀತಿಯಲ್ಲಿ ರಾಷ್ಟ್ರಪಿತ, ಅಂಬೇಡ್ಕರ್ ಸಂವಿಧಾನದ ಪಿತ. ಅಂದರೆ ನಮಗೆಲ್ಲ ಒಂದು ಐಡಿಯಾಲಜಿಕಲ್ ಆದಂಥ ಈ ದೇಶದ ಐಡಿಯಾಲಜಿಯನ್ನು ಕಟ್ಕೊಟ್ಟಂಥವ್ರು. ಅಂಥವ್ರ ಬಗ್ಗೆ ಹಿಂಗೆ ಮಾತಾಡಿದ್ರೆ ಕಾಂಗ್ರೆಸ್ನೂ ಅದನ್ನೇನು ಭಾಳ ಉಗ್ರವಾಗಿ ನೋಡಿ. ಅದಕ್ಕೆ ಆಸ್ ಎ ಸೊಸೈಟಿ ಕೂಡ ನನಗೆ ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ಅಬೌಟ್ ದಿಸ್. ಏನು ಮಾಡ್ತಿದ್ದಾರೆ ಸರ್, ಮರ್ತೇ ಹೋಗ್ತಿದೆ. ಆ್ಯಕ್ಚುಲಿ ನಾವೇ ಲೇಟಾಗಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಹೌದು. ಅದು ನೋಡಿ, ಅದು ಆದ ಕೂಡಲೇ ಮರುದಿವಸನೇ ಗೊತ್ತಾದ ಕೂಡಲೇ ಸಿದ್ದರಾಮಯ್ಯನವರು ಗೃಹ ಸಚಿವರಿಗೆ ಒಂದು ಬಹಿರಂಗ ಪತ್ರ ಬರೆದರು. ಅದರ ನಂತರ ಕಾಂಗ್ರೆಸ್ಸಿನ ಅಂದರೆ ಪ್ರಿಯಾಂಕಾ ಖರ್ಗೆ ಇಂಥವರೊಂದು 4-5 ಮಂದಿ ಬಿಟ್ಟರೆ ಭಾಳ ದೊಡ್ಡ ಮಟ್ಟದ ನಾಯಕರು ಯಾರೂ ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ. ಅದರ ನಂತರ ಮೇಲಿಂದ ಎಲ್ಲ ಬಂದ ನಂತರ ಒಂದಷ್ಟು ಅಲ್ಲಲ್ಲಿ ಪ್ರತಿಭಟನೆ, ಅದು ಇಡೀ ರಾಜ್ಯದಲ್ಲಿ ನಡೀಬೇಕಿತ್ತು. ಅದು ಎಕ್ಸಾಕ್ಟ್ಲಿ ಅಂದರೆ ನಾನು ರಾಜ್ಯಕ್ಕೆ ಮಿತಿಯಾಗಿ ಇಡೀ ದೇಶದಲ್ಲಿ ನಡೀಬೇಕು. ಯಾರ್ಯಾರು ಮೀಸಲಾತಿಯ ಫಲಾನುಭವಿಗಳು, ಯಾರ್ಯಾರು ಭೂ ಸುಧಾರಣೆ ಅಂದರೆ ಸಾಮಾಜಿಕ ನ್ಯಾಯದ ಯೋಜನೆಗಳ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರು ಮಾತಾಡಬೇಕಿತ್ತು. ಇವತ್ತು ಅವರು ಮಾತಾಡಲಿಲ್ಲ, ಅವ್ರಿಗೆ ಗೊತ್ತಿದೆ ಅದು. ಅದರಿಂದ ಕಾಂಗ್ರೆಸ್ನ ಸಮಸ್ಯೆ ಏನಂದರೆ, ನೀವು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಏನು ಮಾತಾಡ್ತಾ ಇದ್ದಾರೆ, ಯಾವ ಐಡಿಯಾಲಜಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ ಐಡಿಯಾಲಜಿ ಅವರ ಕ್ಯಾಡರ್ ಲೆವೆಲಲ್ಲಿ ಅದು ಪರ್ಕ್ಯುಲೇಟ್ ಆಗ್ತಾ ಇಲ್ಲ. ಅವರು ಅಂದರೆ ಆ ರೀತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಇವರು. ಇದರಿಂದ ಒಂದೇನಾಗುತ್ತೆ ಅಂದರೆ, ಹೌದಪ್ಪ ಅಂಬೇಡ್ಕರ್ಗೆ ಇವತ್ತು ಹಿಂಗೆ ಹೇಳಿದ್ರು, ನಾಳೆ ಮತ್ತೊಂದೇನೋ ಅವಮಾನ ಮಾಡ್ತಾರೆ, ಅಪಮಾನ ಮಾಡ್ತಾರೆ, ಅಥವಾ ಇನ್ನೊಂದೇನೋ ಹೇಳಿ ದಕ್ಕಿಸ್ಕೊಳ್ತೀನಿ ಅಂತ. ಅದೇ ಸಮಸ್ಯೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಬಗ್ಗೆ ಮಾತಾಡ್ತಾರೆ, ರಿಸರ್ವೇಷನನ್ನು ಎನ್ಹಾನ್ಸ್ ಮಾಡಬೇಕಂತ ಮಾತಾಡ್ತಾರೆ. ನಾವು ಇಲ್ಲಿ ಕಾಂಗ್ರೆಸ್ನ ಲೀಡರ್ಗಳೇ ಕಾಸ್ಟ್ ಸೆನ್ಸಸ್ ವಿರುದ್ಧ ಮಾತಾಡ್ತಾರೆ. ಸೊ ಈ ಸಮಸ್ಯೆಗಳು ಗೊತ್ತಿರೋದು, ಅದೇ ಹೇಳ್ತಾ ಇರೋದು. ಆದರೆ ಅವರಿಗೆ ಕಾಂಗ್ರೆಸ್ ಐಡಿಯಾಲಜಿ ಬೇಕಾಗಿಲ್ಲ, ಅವರಿಗೊಂದು ಪಾರ್ಟಿಯ ವೇದಿಕೆ ಬೇಕು ಅಷ್ಟೇ. ಸೊ ಈಗಿದ್ದಾಗ ನೀವು ಅಂಬೇಡ್ಕರವನ್ನೇ ಒಂದು ಮಾನದಂಡವಾಗಿ ಇಟ್ಕೊಂಡು ಅಂಬೇಡ್ಕರ್ ವಿರುದ್ಧವಾಗಿ ಯಾರಿದ್ದಾರೆ ಮಾತ್ರ ಅಲ್ಲ, ಅಂಬೇಡ್ಕರ್ನ ವಿಚಾರಧಾರೆಗೆ ನಾವು ಅರ್ಪಿಸ್ಕೊಂಡಿದ್ದೇವೆ ಅಂತ ಹೇಳ್ಬಿಡ್ಬೇಕು. ಈಗ ಅಂಬೇಡ್ಕರ್ಗೆ ಯಾರಾದರೂ ವಿರೋಧಿಸಿದರೆ ನಮ್ಮ ಹುಟ್ಟಿಸಿದ ತಂದೆ ತಾಯಿಗಳಿಗೆ ವಿರೋಧ ಮಾಡಿದಾಗೆ ಅಂತ ಅವನಿಗೆ ಅನಿಸಿದರೆ, ದಲಿತರಿಗೆ ಇವತ್ತು ಅನಿಸ್ತದೆ ಅದು, ಆಯಿತಾ. ಉಳಿದದ್ದು ಅವರ ಭಿನ್ನಾಭಿಪ್ರಾಯ ಏನು ಅವರ ಬಗ್ಗೆ ಇರಲಿ, ಅವರಿಗೆ ಅನಿಸುತ್ತೆ, ಇಟ್ ಹರ್ಟ್ಸ್ ದಮ್. ಆದರೆ ಎಲ್ರಿಗೂ ಅನಿಸ್ಬೇಕು, ಅವ್ರಿಗೆ ಗೊತ್ತಿಲ್ಲ. ಅವರು ಅಸ್ಪೃಶ್ಯತೆ ವಿರೋಧ ಅಲ್ಲ, ಹಿಂದೂ ಧರ್ಮದ ಸುಧಾರಣೆಗೆ ಪ್ರಯತ್ನ ಮಾಡಿದವರು ಅಂಬೇಡ್ಕರ್ ಅವರು, ಆಯಿತಾ. ಅದನ್ನು ಆಮೇಲೆ ಇನ್ನೊಂದು ಏನಂದರೆ, ಈ ಕಾಂಗ್ರೆಸ್ನವರದ್ದು ಇನ್ನೊಂದು ಸಮಸ್ಯೆ ಇದೆ. ಈಗ ಅಂಬೇಡ್ಕರ್ ಕಾಂಗ್ರೆಸ್ನ ಪ್ರಶ್ನೆ ಬಂದಾಗ ಅವರು 2-3 ವಿಚಾರಗಳನ್ನು ಎತ್ತಾರೆ. ಒಂದು, ಅವರನ್ನು ಇಲೆಕ್ಷನ್ನಲ್ಲಿ ಸೋಲಿಸಿದ್ರು, ಆಯಿತಾ. ಅಲ್ಲಲ್ಲ, ನೀವು ನೋಡಿ, ಅವರು ಆ ಇಲೆಕ್ಷನ್ನಲ್ಲಿ ಅವರ ವಿರುದ್ಧ ಜನಸಂಘದ ಕ್ಯಾಂಡಿಡೇಟ್ ಇತ್ತು, ಕಮ್ಯುನಿಸ್ಟರದ್ದು ಕ್ಯಾಂಡಿಡೇಟ್ ಇತ್ತು, ಕಾಂಗ್ರೆಸ್ಸಿನವರದ್ದು ಕ್ಯಾಂಡಿಡೇಟ್ ಇತ್ತು, ಆಯಿತಾ. ಅದು ಇಲೆಕ್ಷನ್ ಅದೇ ರೀತಿ ನಡೆಯಬೇಕು. ಮತ್ತೆ ಏನು ಮಾಡೋದು, ಬಿಟ್ಕೊಡ್ಲಿಕ್ಕಾಗತ್ತಾ? ಅದೊಂದು ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಅದು. ಅದರ ನಂತರ ನೆಹರು ಅವರನ್ನು ಕರೆದು ಕಾನೂನು, ಇವತ್ತು ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡುವಾಗಿಲ್ಲ. ಇವತ್ತು ಪರಸ್ಪರ ಎದುರು ಮಾತನಾಡದಂಥ ಪರಿಸ್ಥಿತಿ ಇದೆ. ಆಡಳಿತ ಪಕ್ಷದ ವಿರೋಧ ಪಕ್ಷದವರು ಅವರು ಕರೆದ್ರು, ಅವರಿಗೆ ಅವಕಾಶ ಕೊಟ್ಟರು. ಇನ್ನೂ ಮುಖ್ಯ ವಿಚಾರ ಅಂದರೆ, ಭಾಳ ಮಂದಿಗೆ ಇದು ಗೊತ್ತಿಲ್ಲ, ಹಿಂದೂ ಕೋಡ್ ಬಿಲ್ಲನ್ನು ಮಾಡಿದಾಗ ನೆಹರು ವಿರುದ್ಧ, ಅಂಬೇಡ್ಕರ್ ವಿರುದ್ಧ, ಬೆನಗಲ್ ರಾಮರಾಯರು ಅವರ ವಿರುದ್ಧ ಅವರು ಎಲ್ಲ ಚಳವಳಿ ಮಾಡಿದರು ಇದೇ RSSನವರು, ಅವರ ಪ್ರತಿಕತೆ ಸುಟ್ಟವರು ಇದೇ RSSನವರು. ನೆಹರು ಅವರು ಅಂಬೇಡ್ಕರ್ ಅವರಿಗೆ ಹೇಳ್ತಾರೆ, ನೀವು ಒಮ್ಮಿಂದೊಮ್ಮೆಲೆ ಇದನ್ನು ಬಿಲ್ಲನ್ನು ತಂದರೆ ಅದನ್ನು ಎಕ್ಸೆಪ್ಟ್ ಮಾಡೋ ಸ್ಥಿತಿಯಲ್ಲಿಲ್ಲ ಈ ಸಮಾಜ, ಇದನ್ನು ಒಂದು 4 ಪಾರ್ಟ್ ಮಾಡಿ ಪಾರ್ಟ್ ಬೈ ಪಾರ್ಟ್ ತರುವಂತ. ಅಂಬೇಡ್ಕರ್ ಅವರು ಹಠಮಾರಿ, ಆ ಹಠಮಾರಿತನದಿಂದಾಗಿ ಸಂವಿಧಾನ ಬಂದಿರೋದು, ಬರ್ತಾ ಇರಲಿಲ್ಲ ಅಲ್ವಾ. ಅವ್ರು ಒಪ್ಪುದಿಲ್ಲ, ಅವ್ರು ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಆದರೆ ನೀವು ತೆಗೆದು ನೋಡಿ, ನೆಹರು ಅವರ 17 ವರ್ಷದ ಆಡಳಿತದಲ್ಲಿ ಆ ಎಲ್ಲ ಹಿಂದೂ ಕೋಡ್ ಬಿಲ್ಗೆ ಏನು ಹೇಳಿದ ಎಲ್ಲವನ್ನೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ನವರಿಗೆ ಸರಿಯಾಗಿ ಗೊತ್ತಿಲ್ಲ. ಹಿಂದೂ ಕೋಡ್ ಬಿಲ್ಲನ್ನು ಇಂಪ್ಲಿಮೆಂಟ್ ಸರ್, ಕಾಂಗ್ರೆಸ್ನಿಂದ ಏನೂ ನಿರೀಕ್ಷೆ ಅಲ್ಲ. ಅದಕ್ಕೆ ಸರ್, ಈಗ ಈ ದೇಶದ ಗೃಹ ಸಚಿವ, ಈ ದೇಶದ ಸಂವಿಧಾನ ಪಿತ, ನಾನು ಹಂಗೆ ಕರಿತೀನಿ. ಹೌದು. ಸೊ ಅವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಫ್ಲೋರ್ ಆಫ್ ದ ಹೌಸ್ ಅವಮಾನ ಮಾಡಿದ್ರೆ
ಆಸ್ ಎ ಸೊಸೈಟಿ ಅದಕ್ಕೊಂದು ಪ್ರತಿರೋಧವನ್ನು ತೋರಿಸ್ಲೇಬೇಡ್ಬೇಕು, ಅದನ್ನು ದಾಖಲಿಸ್ಬೇಕಲ್ವಾ ಎಲ್ಲಕ್ಕಿಂತ ಅಷ್ಟೇ ಅಲ್ಲ. ನನ್ನ ಪ್ರಕಾರ ಇದು ಶಿಕ್ಷೆಗೆ ಹೌದು ನೋಡಿ, ಕಲಬುರ್ಗಿಯಲ್ಲಿ ಒಂದು ಭಾಳ ದೊಡ್ಡ ರ್ಯಾಲಿ ಎಲ್ಲ ಮಾಡಿದ್ರು. ಬಹುಶಃ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಸೇರಿ ಏನೋ ಮಾಡಿದ್ರು. ಆ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ನಡೆದಿಲ್ಲ. ಆದರೆ ಅದರ ಬೆನಿಫಿಷರಿಗಳ ಎದೆ ಒಳಗೆ ಕೂಡ ಅಂಬೇಡ್ಕರ್ ಇಳಿಲಿಲ್ಲ ಅಂತ ಇನ್ನೂ ಕೂಡ ಇಳಿದಿಲ್ಲ. ಅದು ಅವರು ಅದರ ಬೆನಿಫಿಷರೀಸ್ ಅವರು. ನೀವು ಮೀಸಲಾತಿಯಿಂದ ಹೊರಗಿದ್ದವ್ರನ್ನ ಬಿಟ್ಬಿಡಿ. ಈಗ ಹಿಂದುಳಿದ ಜಾತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮೀಸಲಾತಿಯ ಫಲಾನುಭವಿಗಳು ಮಂಡಲ್ ಕಮಿಷನ್ ಇಂದ ಹಿಡಿದು ಎಲ್ಲದರಲ್ಲೂ. ಹಿಂದುಳಿದ ಜಾತಿ ತಂದ್ಬೇಡಿ, ಕರ್ನಾಟಕದ ಮಟ್ಟಿಗೆ ಒಕ್ಕಲಿಗರು ಅಲ್ಲಿ ಇಲ್ಲಿ ಅಲ್ಲ 92%. ಮತ್ತೆ ಈಗ ಬ್ರಾಹ್ಮಣರು ಅವರು ಬೆನಿಫಿಷರೀಸ್, ಮೊದಲಿಯಾರ್ಗಳು, ನಗರ್ತರು, ಅವರ ವೈಶ್ಯರು, ಅವರು ಎಲ್ರಿಗೂ ಸಿಗ್ತಿದೆ ಈಗ ಮೀಸಲಾತಿ. ಯಾವುದೇ ಇಲ್ಲ, ಇದೆ ಅದು ಇದೆ. ಅದು ಅದರಿಂದ ಆ ಸಮುದಾಯ ಕೂಡ ಈ ಸಂದರ್ಭದಲ್ಲಿ ದನಿ ಎತ್ತಿ ಮಾತಾಡ್ಬೇಕು. ಅಂದರೆ ಈ ರಾಜಕೀಯ ಪಕ್ಷಗಳ ನಡುವಿನ ಸಂಘರ್ಷ ಇದೆಯಲ್ಲ, ಅದು ನೀನು ತಿಂದಿಲ್ಲೋ ಅಂತ ಕೇಳಿದರೆ ನೀನು ತಿಂದಿಲ್ಲೋ ಅಂತ ಕೇಳೋದು, ಅವರು ಭ್ರಷ್ಟ ಅಂದರೆ ಇವರು ಭ್ರಷ್ಟ ಅಂತ, ಅದು ಬಿಟ್ಟು ಅದೊಂದು ಸೈದ್ಧಾಂತಿಕ ಸಂಘರ್ಷ ಆಗ್ತಾ ಇಲ್ಲ. ನೀವು ಸೈದ್ಧಾಂತಿಕ ನೋಡಿ, ನಾನು ಅದನ್ನು ಭಾಳ ಸಂದರ್ಭದಲ್ಲಿ ಹೇಳಿದೆ, BJP ಒಂದು ಐಡಿಯಾಲಜಿಕಲ್ ಪಾರ್ಟಿ ಆಯಿತಾ, ಆದರೆ ಕಾಂಗ್ರೆಸ್ ಐಡಿಯಾಲಜಿಕಲ್ ಪಾರ್ಟಿ ಅಲ್ಲ ಆಯಿತಾ. ಅದು ಲೀಡರ್ಗಳ ಪಾರ್ಟಿ. ಅದನ್ನು ಕ್ಯಾಡರ್ ಪಾರ್ಟಿ ಮಾಡ್ತೀನಿ ಅಂತ ನಮ್ಮ DK ಶಿವಕುಮಾರ್ ಹೇಳ್ತಾನೆ ಇದ್ದಾರೆ. ಅದು ಆಲೋಚನೆ ಒಳ್ಳೆಯದು, ಅದು ಮಾಡಬೇಕು. ನೀವು ಐಡಿಯಾಲಜಿಕಲ್ ಪಾರ್ಟಿ ಇದ್ದಾಗ ಐಡಿಯಾಲಜಿಕಲ್ ಪಾರ್ಟಿ ಯಾವತ್ತೊಂದು ಕ್ಯಾಡ್ರ್ ಇರುತ್ತೆ. ಈಗ ಕಮ್ಯುನಿಸ್ಟ್ರು ಐಡಿಯಾಲಜಿಕಲ್ ಪಾರ್ಟಿ, ಅವರಿಗೆ ಒಂದು ಕ್ಯಾಡ್ರ್ ಇರುತ್ತೆ. ಒಬ್ಬ ಲೀಡರ್ ಏನು ಹೇಳ್ತಾನೆ ಅದನ್ನು ಕ್ಯಾಡ್ರ್ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗುತ್ತೆ. ಇಲ್ಲಿ ನೋಡಿ, ರಾಹುಲ್ ಗಾಂಧಿ ಮಾತಾಡ್ತಾನೆ ಇದ್ದಾರೆ, ಅವರ ಕ್ಯಾಡ್ರ್ ಮಾತಾಡ್ತಾ ಇಲ್ಲ. ಡಿಮಾನಿಟೈಸೇಷನ್ ಆದಾಗ ಅವರು ATM ಹೋಗಿ ಕ್ಯೂನಲ್ಲಿ ನಿಂತರು, ಇವರು ರಜೆ ಸಿಕ್ತಂತೆ ಎಲ್ಲ ಮನೆಯಲ್ಲಿ ಹೋಗಿ ಆರಾಮ ಮಾಡಿದರು. ಆಗ ಬೆಳಗಾವಿ ಅಧಿವೇಶನ ಆಗ್ತಾ ಇತ್ತು, ಒಂದು ದಿವಸ ಪ್ರತಿಭಟನೆ ರಜೆ ಕೊಟ್ಟರು, ಯಾರು ATMನ ಎದುರಿಗೆ ಯಾರೂ ಬರಲಿಲ್ಲ. ಡಿಮಾನಿಟೈಸೇಷನ್ನಲ್ಲೂ ಕೂಡ ಒಳ್ಳೆಯದಾಗುತ್ತೆ ಅಂತ ಕೆಲವು ಕಾಂಗ್ರೆಸ್ ಲೀಡರ್ಗಳೇ ಹೇಳಿದರು ಆಗ. ಸೊ ಇದು ಸಮಸ್ಯೆ. ಕಾಂಗ್ರೆಸ್ ಒಂದು ಐಡಿಯಾಲಜಿಕಲ್ ಪಾರ್ಟಿಯಾಗಿ ಗಟ್ಟಿಯಾಗದೇ ಇದ್ದರೆ, ನೀವು ಆಗ ಬಂದು ಹೇಳಿದ ಪಾಯಿಂಟ್ ಏನಿದೆ, ದಲಿತರಲ್ಲಿ ಹಿಂದುಳಿದ ಜಾತಿ ಅವ್ರಿಗೇನು ಅನಿಸುತ್ತೆ, ಎರಡು ಪಾರ್ಟಿ ಒಂದೇ ಅಂತ ಅನಿಸ್ತದೆ. ಸೊ ಅವರು BJP ಜೊತೆ ಹೋಗ್ಬಿಡ್ತಾರೆ. ನೀವು ಇಲ್ಲೂ ಕೂಡ ಇಲ್ಲಿ ಈಗ ಇವರು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದರು, ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ದಲಿತರು, ಹಿಂದುಳಿದ ಜಾತಿಗಳು ಎಷ್ಟು ಮಂದಿ ಇದ್ದಾರೆ ಅಂತ. ಸರಿಯಪ್ಪ, ಕಾಂಗ್ರೆಸ್ನಲ್ಲಿ ಎಷ್ಟು ಮಂದಿ ಇದ್ದಾರೆ? ಪ್ರಶ್ನೆ ಬರುತ್ತೆ ಅಲ್ವ, ಅಲ್ಲಿ ಬಂದೇ ಬರುತ್ತೆ. ನೀವು ಕಾಂಗ್ರೆಸ್ನಲ್ಲಿ ಎಲ್ಲ ತೆಗೆದು ನೋಡಿ, MLAಗಳು. ಈಗ ನೀವು ಇನ್ನೊಂದು ಉದಾಹರಣೆ ಕೊಡ್ತೀನಿ. ರೀಸೆಂಟ್ಲಿ ತೆಲಂಗಾಣದಲ್ಲಿ ಗೆಲ್ತಲ್ಲ, ಅಲ್ಲಿ ನೀವು ತೆಲಂಗಾಣದ ಕ್ಯಾಬಿನೆಟ್ಟಲ್ಲಿ ನನಗೆ ಬಟ್ ನೋಡ್ತಿದ್ರೆ ಇಡೀ ಕ್ಯಾಬಿನೆಟ್ಟು ಅಪ್ಪರ್ ಕಾಸ್ಟ್ ಮಯ ಇದೆ. ಸಿ ನೀವು ಮತ್ತೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಆಗ ಎಕ್ಸಾಕ್ಟ್ಲಿ ಆಗ ಆ ದಲಿತರು ನೋಡಿ, ಕರ್ನಾಟಕದಲ್ಲಿ ನಾನು ಸ್ಟ್ರೈಟ್ ಮಾತಾಡಿಬಿಡೋ, ನೀವು ಶುರು ಮಾಡಿದರೆ ಹೇಗೂ ಸರ್. ಹಿಂದುಳಿದ 2A ಕುರುಬರು, ಈಡಿಗರು ಮೊದಲು ಬರ್ತಾರೆ. ಇವರು ಅಧಿಕಾರ ಹಂಚಿಕೊಂಡ್ರಿಲ್ಲ. ಅಲ್ಲಿ 102 ಕಾಸ್ಟ್ಗಳಿದೆ. ಇವತ್ತು ನೀವು ತೆಗೆದು ನೋಡಿದರೆ ಅದರಲ್ಲಿ ಒಂದು 70-80 ಕಾಸ್ಟ್ಗಳು ಇವತ್ತು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಕಟ್ಟಡದಲ್ಲಿ ಕಾಲಿಡಲಿಕ್ಕಾಗಿಲ್ಲ ಆಯಿತಾ. ನೀವು ಸ್ವಲ್ಪ ಕೆಳಗಡೆ ನೋಡಬೇಕಲ್ಲ. ಈಗ ಪರಿಶಿಷ್ಟ ಜಾತಿಯಲ್ಲಿ 102-103 ಕಾಸ್ಟ್ಗಳಿದೆ. ನೀವು ರೈಟು, ಲೆಫ್ಟು, ಲಂಬಾಣಿ ಮತ್ತು ಬೋವಿಗಳು ಇದನ್ನು ಬಿಟ್ಟರೆ ಉಳಿದ ಕಾಸ್ಟ್ಗಳ ಹೆಸರೇ ಗೊತ್ತಿಲ್ಲ. ನೀವು ಎಷ್ಟಿ ತೆಗೆದು ನೋಡಿದರೆ ಈಗ 8% ಅವರಿಗೆ ರಿಸರ್ವೇಷನ್, 7% ರಿಸರ್ವೇಷನ್ ಕೊಡ್ತಾರೆ, ಬೇರೆ ಯಾರೂ ಇಲ್ಲ. ಸೊ ಆ ಕಮ್ಯುನಿಟಿಯನ್ನು ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಅವರು ಮುಖ್ಯ ಕಮ್ಯುನಿಟಿಯನ್ನು ಎತ್ತಾ ಇಲ್ಲ ಅವರು. ಈ ಕರ್ನಾಟಕದಲ್ಲಿ ಕೂಡ SC ರೈಟ್ ಲೆಫ್ಟ್ ಆದಾಗ ಆಗ ಲೆಫ್ಟ್ನವರಿಗೆ ಮೊದಲು ಈಗ ಜಿಗಿಜಿಣ್ಣಿಗೆ ಇರ್ಬೋದು, ಶಾಣಪ್ಪ ಇರ್ಬೋದು, ಕಾರಜೋಳ ಇರ್ಬೋದು, ಇವರನ್ನೆಲ್ಲ ತಗೊಂಡು, ಯಾಕೆಂದರೆ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ಡಾಮಿನೆನ್ಸ್ ಇರೋದು ರೈಟ್ನವರದ್ದೇ. ಸೊ ಅವ್ರಿಗೆ ಗೊತ್ತಾಗುತ್ತೆ, ನೀವು ಇಲ್ಲಿ ಬನ್ನಿ ಅಂತ ಹೇಳ್ತಾರೆ. ಈಗ ನೋಡಿ, ನರೇಂದ್ರ ಮೋದಿ ಒಂದು ಸಣ್ಣ ಹಿಂದುಳಿದ ಜಾತಿ ಸೇರಿದವರು. ಈಗ ನಾವು ಇದನ್ನು BJPಯನ್ನು ಈಗ ಬ್ರಾಹ್ಮಿನ್ ಬನಿಯಾ ಪಾರ್ಟಿ ಅಂತ ಹೇಳುವಾಗಿಲ್ಲ. ಇವತ್ತು ಒಬ್ಬ ಹಿಂದುಳಿದ ಜಾತಿಯನ್ನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಓಕೆ ಸರ್, ಇದು ನೋಡಿ ಭಾಳ ಚರ್ಚೆ ಇನ್ನೊಂದಕ್ಕೆ ಹೋಗ್ಬೇಕು. ಅವರೊಬ್ಬ ಹಿಂದುಳಿದವರು, ಅದು ಸಣ್ಣ ಜಾತಿಗೆ ಸೇರ್ಪಟ್ಟಂಥ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಗೇನ್ ಅದು ಸಾಧ್ಯ ಆಗಿದ್ದು ಬಾಬಾ ಸಾಹೇಬ್ ಎಕ್ಸಾಕ್ಟ್ಲಿ ನಾವು ಮೊನ್ನೆ ನೋಡಿ. ಅಲ್ಲ ಸರ್, ಒಂದು ನಿಮಿಷ. ಸೊ ಆದರೆ ಅವರು ನಮಸ್ಕಾರ ಮಾಡ್ತಾರೆ, ಅಂಬೇಡ್ಕರ್ ವಿಚಾರಗಳನ್ನ ಪಕ್ಕಕ್ಕೆ ಸರಿಸ್ತಾರೆ. ಎಗೇನ್ ಅಂಬೇಡ್ಕರ್ಗೆ ಅವಮಾನ, ಅವ್ರ ಐಡಿಯಾಲಜಿಗೆ ಅವಮಾನ ಮಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ.
ಅದೇ ತಾನೇ ನೋಡಿ, ಹಿಂದಿನ ತಲೆಮಾರು ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹುಟ್ಟಿದ ಊರಲ್ಲಿ ರಸ್ತೆ ಇರಲಿಲ್ಲ, ಬುಡ್ಡಿ ದೀಪದಲ್ಲಿ ಓದಿದ ಮನುಷ್ಯ ಇವತ್ತು ದೇಶದ ಪ್ರಧಾನಿ ಆಗೋ ಮಟ್ಟ ದಿಸ್ ಇಸ್ ದ ಡೆಮೋಕ್ರಸಿ. ಇದು ಪ್ರಜಾಪ್ರಭುತ್ವದ ಸೌಂದರ್ಯ. 5ನೇ ಕ್ಲಾಸಿನವರೆಗೆ ಶಾಲೆಗೆ ನೇರವಾಗಿ 10 ವರ್ಷದವರೆಗೆ ಶಾಲೆಗೆ ಹೋಗದ ಒಬ್ಬ ಸಿದ್ದರಾಮಯ್ಯ ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಬಜೆಟ್ ಮಂಡನೆ ಮಾಡ್ತಾರೆ. ನರೇಂದ್ರ ಮೋದಿ ಯಾವುದೋ ರೈಲ್ವೆ ಸ್ಟೇಷನಲ್ಲಿ ಚಾ ಮಾಡ್ತಾ ಇದ್ದವರು, ಅವ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಅದ್ರಲ್ಲಿ ಇರಲಿ ಆಯ್ತು. ಅಂಬೇಡ್ಕರ್ ಇಲ್ಲದಿದ್ದರೆ ಅವ್ರು ಚಾ ಮಾಡ್ತಾನೆ ಇರಬೇಕಿತ್ತ? ಈ ಮೊನ್ನೆ ಸಿದ್ದರಾಮಯ್ಯನವರ ಪತ್ರದಲ್ಲಿದೆ, ಅಮಿತ್ ಶಾ ಎಲ್ಲಾದರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಗುಜರಾತಲ್ಲಿ ಇರಬೇಕಿತ್ತು, ಅವ್ರು ಗೃಹ ಸಚಿವರು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದು ನೀವು ಉಳಿದದ್ದು ಬಿಡಿ, ಅವರು ದಲಿತರಿಗೆ ಏನು ಮಾಡಿದಾರೆ, ಮತ್ತೊಬ್ಬರಿಗೆ ಏನು ಮಾಡಿದಾರೆ ಇಲ್ಲ. ಈ ಡೆಮಾಕ್ರಸಿ, ಈ ಸಂವಿಧಾನದ ಬಲದಿಂದ ನೀವು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು ಇವತ್ತು ಈ ಮಟ್ಟಕ್ಕೆ ಏರಿದಿರಿ ಅಂದರೆ ನೀವು ಹಿಂದಿನ ಎಲ್ಲರೂ ಈಗ ಮಹಾತ್ಮ ಗಾಂಧೀಜಿ ಸರಿಯಪ್ಪ, ಅವರು ಒಂದು ಬನಿಯಾ ಕಮ್ಯುನಿಟಿಯಿಂದ ಬಂದರೆ ಅವರಿಗಿತ್ತು ಎಲ್ಲ ಬಿತ್ತು. ಆದರೆ ಕಾಮರಾಜ್ ಅಂತವರು ಇವತ್ತು ಭಾಳ ಮಂದಿ ಒಂದು ಹಿಂದಿನ ಜನ್ರೇಷನ್ನವರು ಭಾಳ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ದೊಡ್ಡವರಾಗಿಬಿಟ್ಟಾರೆ. ಸೊ ಕಾರಣ ಎಲ್ಲಾಗ್ತಿತ್ತು ಈ ಅಮಿತ್ ಶಾ. ಸರ್, ಈಗ ನರೇಂದ್ರ ಮೋದಿ ಅವ್ರ ವಿಷಯಕ್ಕೆ ನಾನು ಮತ್ತೆ ಬರ್ತೀನಿ. ಏನಂದರೆ ಅವರು ಒಂದು ಸಣ್ಣ ಕಮ್ಯುನಿಟಿಯಿಂದ ಬಂದರು, ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಇದ್ದಾರೆ. ಆದರೆ ಅವರು ಮೀಸಲಾತಿ ಕೊಟ್ಟಿದ್ದು 10% ಮೀಸಲಾತಿ, EWS ಅದು ಕೊಟ್ಟಿದ್ದು ಅಪ್ಪರ್ ಕಾಸ್ಟ್ ಮೀಸಲಾತಿಯ ಎಲ್ಲೂ ಇಲ್ಲದವರು ಅಲ್ಲಿ ತಗೋಬೋದು ಅಂತ ಹೇಳ್ಬಿಟ್ರು. ಇರೋ ಒಂದು 3-4%ಗೆ 10% ಮೀಸಲಾತಿಯನ್ನು ಕೊಟ್ಬಿಟ್ರು. ಈಗ ಯಾವ ರೀತಿಯ ಒಂದು ಲೆಕ್ಕಾಚಾರ ಅಥವಾ ಜಾತಿ ಲೆಕ್ಕಾಚಾರ ಅಥವಾ ಆರ್ಥಿಕವಾಗಿ ಆಗಲಿ ಇರೋದು 3-4% ಜನ, ಬಟ್ ಅವರು 10% ಅಷ್ಟು ಮೀಸಲಾತಿಯನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಿದ್ದಾರೆ. ನೋಡಿ, ಅಗೇನ್ ಇದು ಇಟ್ಸ್ ಇನ್ಸಲ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲ? ಹೌದೌದು. ನೋಡಿ ಅಂಬೇಡ್ಕರ್ ಅವರಿಗೆ ಅವರು ಬಾಯಲ್ಲಿ ಭಜನೆ ಮಾಡೋದು ಬೇರೆ, ಅದು ಮೂರ್ತಿ ಇಡೋದು ಬೇರೆ. ಆದರೆ ಇಡೀ ಅವರ ಚರಿತ್ರೆಯನ್ನು ತೆಗೆದು ನೋಡಿದರೆ ಅವರು ಹೆಜ್ಜೆ ಹೆಜ್ಜೆಗೂ ನೋಡಿ, ಮೊದಲು ಅವರು ಸಂವಿಧಾನವನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ ಹೊರಟರು. ಅದರ ನಂತರ ಇವತ್ತಿಗೂ ಅವರ ತಲೆಯಲ್ಲಿದೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕೆನ್ನೋದು ಇದೆ. ಅದಕ್ಕೆ ಅಲ್ಲಲ್ಲ ಹೇಳಿದರೆ ಅವರು ಅದನ್ನು ಮಾಡಿದ್ದಾರೆ. ಈಗ ನೋಡಿ, ಸಂವಿಧಾನದಲ್ಲಿ ಎಲ್ಲ ಈ ಅಸ್ಪೃಶ್ಯತೆ ಇರಲಿ ಮತ್ತು ಈಗ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರು. ಮೀಸಲಾತಿಯನ್ನು ಈಗ ಅಂಬೇಡ್ಕರ್ ಅವರ, ನಾನು ಮೊದಲೇ ಹೇಳಿದಾಗೆ ಅಂಬೇಡ್ಕರ್ ವ್ಯಕ್ತಿ ಬೇರೆ, ಸಿದ್ಧಾಂತ ಬೇರೆ. ನೀವು ಅಂಬೇಡ್ಕರ್ ಈಗ ಮೀಸಲಾತಿ ನೀವು 10% ರಿಸರ್ವೇಷನ್ ಬಗ್ಗೆ ಹೇಳಿದ್ರಿ, ಅದು ಭಾಳ ನೇರವಾಗಿ ಸಂವಿಧಾನದ ಉಲ್ಲಂಘನೆ. ಸಂವಿಧಾನ ಏನು ಹೇಳುತ್ತೆ ಅಂದರೆ ನೀವು ಮೀಸಲಾತಿಯನ್ನು ಕೇವಲ ಆರ್ಥಿಕ ಮಾನದಂಡದ ಮೇಲೆ ಅಲ್ಲ, ಸಾಮಾಜಿಕವಾದ ಅವರ ಹಿನ್ನೆಲೆಯನ್ನು ನೋಡಿಕೊಂಡು ಕೊಡಬೇಕು ಅಂತ. ಆರ್ಥಿಕ ಮಾನದಂಡದ ಮೇಲೆ ಕೊಟ್ಟು ಅದು ನೇರವಾಗಿ ಸಂವಿಧಾನದ ಉಲ್ಲಂಘನೆ. ಅದು ಆಯ್ತಲ್ಲ, ನೀವು ಸಂವಿಧಾನದ ಉಲ್ಲಂಘನೆ ಮಾಡಿ ನೀವು ಅಂಬೇಡ್ಕರ್ ಭಜನೆ ಮಾಡಿದರೆ ನೀವು ಅದನ್ನು ಮಾಡಬೇಕಲ್ಲ. ಈಗ ನೋಡಿ, ಇವತ್ತು ನೀವು ಹೇಳಿದ್ರಿ ಒಂದು ಹಿಂದುಳಿದ ಜಾತಿಯಲ್ಲಿ ಬಂದರು, ಅವರು ಮೇಲ್ಜಾತಿಯವರಿಗೆ ರಿಸರ್ವೇಷನ್ ಕೊಟ್ಟರು ಅಂತ. ನೀವು ಇಡೀ ನರೇಂದ್ರ ಮೋದಿಯವರ ಇಡೀ ಚರಿತ್ರೆ ನೋಡಿ, ಯಾವಾಗ ಗುಜರಾತ್ನಲ್ಲಿ ಮೀಸಲಾತಿ ವಿರೋಧದ ಚಳವಳಿ 70ಸ್ನಲ್ಲಿ ಆಗ್ತಾ ಇದ್ದಾಗ ಇದೇ ನರೇಂದ್ರ ಮೋದಿ ಅದರ ಪಾರ್ಟ್. ನೀವು ಅರ್ಜುನ್ ಸಿಂಗ್ ಅವರು ಮೇಲ್ಜಾತಿಗೆ ಇದು ಹಿಂದುಳಿದ ಜಾತಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊಟ್ಟಾಗ ಆಗಲೂ ವಿರೋಧ ಮಾಡಿದ್ದಾರೆ. ಮಂಡಲ್ ವರದಿ ಕಮಿಷನನ್ನು ವಿರೋಧ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಾವನೂರು ಆಯೋಗದಿಂದ ಹಿಡಿದು ಎಲ್ಲ ಕಮಿಷನ್ಗಳನ್ನು ವಿರೋಧ ಮಾಡಿದ್ದಾರೆ ಈ BJPಯವರು. ಎಲ್ಲಾದರೂ ಸಪೋರ್ಟ್ ಮಾಡಿದ್ದಾರೆ. ನೀವು ಅದನ್ನೆಲ್ಲ ವಿರೋಧ ಮಾಡಿ, ಅದೇ ಯಾರು ರಾಮ ಜೋಯಿಸ್ ಹೋಗಿದ್ದಾರೆ, ಅದನ್ನೆಲ್ಲ ವಿರೋಧ ಮಾಡಿದವರು ಇವತ್ತು ಅಂಬೇಡ್ಕರ್ ಭಜನೆ ಮಾಡಿದರೆ ಯಾರು ನಂಬಬೇಕು? ನೀವು ಆಗಲೇ ಹೇಳಿದಾಗೆ ಜನ ಫೂಲ್ಗಳು ಅದೇ ಹೇಳ್ತಾ ಇರೋದು. ಜನ ಇದನ್ನು ಪ್ರಶ್ನೆ ಮಾಡಬೇಕು. ನೀವು ಬೇರೆ ಏನು ಬೇಡರೆ ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ. ಅಂಬೇಡ್ಕರ್ ಅವರು ನೋಡಿ, ಒಂದು ಅಂಬೇಡ್ಕರ್ ಅವರನ್ನು ನೀವು ಪಾರ್ಟ್ ಬೈ ಪಾರ್ಟ್ ನೋಡಲಿಕ್ಕಾಗೋದಿಲ್ಲ. ಒಂದು ಅವರು ಸಂಪೂರ್ಣವಾಗಿ ಒಪ್ಪಬೇಕು, ಇಲ್ಲದ್ರೆ ಅವರನ್ನು ತಿರಸ್ಕರಿಸಬೇಕು. ಆಯಿತಾ? ನೀವು ಅಂಬೇಡ್ಕರ್ ಹೇಳಿದ್ದನ್ನು ಇದನ್ನು ಒಪ್ತೇವೆ, ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆಯಿತಾ? ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದುತ್ವ ಅಂತ ಒಂದು ಪುಸ್ತಕ ಅವರ ಇದರಲ್ಲಿ ಇದೆ. ಅದನ್ನು ರಾಮಕೃಷ್ಣನ ಒಗಟುಗಳು ಅಂತ ಕನ್ನಡದಲ್ಲಿ ಬಂದಿದೆ. ರಿಡಲ್ಸ್ ಆಫ್ ರಾಮಕೃಷ್ಣ, ರಿಡಲ್ಸ್ ಆಫ್ ಹಿಂದೂಯಿಸಮ್ ಅಂತ. ನೀವು ಭಗವಾನ್ ಹೇಳ್ತಾರಲ್ಲ, ರಾಮ ಅವರು ಕುಡಿತಾ ಇದ್ದರು, ಲಂಪಟ ಆಗಿದ್ದ, ಅದೆಲ್ಲ ಭಗವಾನ್ ಹೇಳಿದ್ದಲ್ಲ, ಅದು ಅಂಬೇಡ್ಕರ್ ಅವರು ಹೇಳಿರೋದು. ಅಂಬೇಡ್ಕರ್ ಅದನ್ನು ಬರೆದಿದ್ದಾರೆ. ನೀವು ಅದನ್ನು ಒಪ್ತೀರಾ? ಅದನ್ನು ಒಪ್ಪದೆ ನೀವು ಅಂಬೇಡ್ಕರ್ ಅವ್ರನ್ನ ಹೇಗೆ ಒಪ್ತೀರಿ?
ಪ್ರಶ್ನೆ ಇಲ್ಲೇ ಇದೆ. ನೀವು ಅವರು ವೈದಿಕ ಧರ್ಮದ ಬಗ್ಗೆ ಏನು ಹೇಳಿದ್ದಾರೆ, ಆಮೇಲೆ ರಾಮನ ಬಗ್ಗೆ ಏನು ಹೇಳಿದ್ದಾರೆ, ಪುರಾಣದ ದೇವತೆಗಳ ಬಗ್ಗೆ ಏನು ಹೇಳಿದ್ದಾರೆ ಓದ್ಕೊಳ್ಳಿ ಸ್ವಾಮಿ. ನೀವು ಓದಿ ಇದನ್ನು ಒಪ್ತೇನೆ ಅಂತ ಹೇಳಿದರೆ ಆಗ ನೀವು ಅಂಬೇಡ್ಕರನ್ನು ಒಪ್ತೀರ ಅಂತ. ಇಲ್ಲದಿದ್ದರೆ ಇದೊಂದು ನಾಟಕ ಅಂತ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಸರ್, ಇದು ನನಗೇನು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಿದ್ದು ಅಂತೇನು ಅನಿಸಲ್ಲ. ಏನು ಅವ್ರು ಹೇಳಿದ್ರು ಆಲ್ರೆಡಿ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಬಟ್ ಇದರಿಂದ ಒಂದು ಏನಾಗುತ್ತೆ ಅಂದರೆ, ಯಾರು ಏನು ಬೇಕಾದರೂ ಮಾತಾಡ್ಬೋದು. ಈಗ ಗಾಂಧಿಯವ್ರ ಬಗ್ಗೆ ಆಗಿದೆ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಯಾರು ಏನು ಬೇಕಾದ್ರೂ ಮಾತಾಡ್ಬೋದು. ಯಾರ BJP ಅವರು ಕೇಳಲ್ಲ, RSS ಅವರು ಕೇಳಲ್ಲ, ಕಾಂಗ್ರೆಸ್ ಅವರು ಕೇಳಲ್ಲ, ಜನನೂ ಕೇಳಲ್ಲ. ಗ್ರಾಮ್ಯ ಭಾರತ ಬಗ್ಗೆ ಗಾಂಧೀಜಿ ಅಷ್ಟೆಲ್ಲ ಮಾತಾಡಿದ್ರು, ಹಳ್ಳಿಯವರು ಕೇಳಲ್ಲ, ಸಿಟಿಯವರು ಕೇಳಲ್ಲ, ಯಾರು ಕೇಳಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆನೂ ಹಿಂಗೆ ಆಗ್ಬಿಡ್ಬೋದಾ ಅಂತ? ಇಲ್ಲ, ನೋಡಿ, ಕಳೆದ ಚುನಾವಣೆಯಲ್ಲಿ BJPಯ ಸೋಲಿಗೆ ಒಂದು ಕಾರಣ ಯಾವುದಂದರೆ ಎಕ್ಸಾಕ್ಟ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ನಂತರ ಅವ್ರು ಎಲ್ಲಾದರೂ ಹೋದರೆ ಸಂವಿಧಾನದ ಜನ ಅದನ್ನೇ ಇಟ್ಕೊಂಡು ಓಟು ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಭಾಳ ದೊಡ್ಡ ಒಂದು ಸಮುದಾಯಕ್ಕೆ, ದಲಿತರು, ಹಿಂದುಳಿದ ಜಾತಿಗಳಿಗೆ ಈ ಸಂವಿಧಾನದ ಒಂದು ರಕ್ಷಣೆ ಇಲ್ಲದಿದ್ದರೆ ನಮಗೆ ರಕ್ಷಣೆ ಇಲ್ಲ ಎನ್ನುವುದು ಅವ್ರಿಗೆ ಖಚಿತ ಆಗಿದೆ ಇವತ್ತು. ಅದರಿಂದ ಆ ಕ್ಯಾಂಪೇನನ್ನು ನಾನು ಮತ್ತೆ ಹೇಳೋದು, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಲ್ಲದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಅವ್ರ ಕ್ಯಾಡರ್ವರೆಗೆ ತಲುಪಿಸಬೇಕು. ಇದು ಸಂವಿಧಾನ ಉಳಿಯೋದು ಮಾತ್ರ ಅಲ್ಲ, ಇದರಲ್ಲಿ ಕಾಂಗ್ರೆಸ್ ಕೂಡ ಉಳಿಯುತ್ತೆ. ಆಯಿತಾ? ನೀವು ನಿಮ್ಮ ಸ್ವಾರ್ಥನೇ ಇಟ್ಕೊಳ್ಳಿ. ನಿಮಗೆ ಒಂದು ಇಶ್ಯೂ ಸಂವಿಧಾನದ ಬಗ್ಗೆ, ಅಂಬೇಡ್ಕರ್ ಅವರಿಗೆ ಓಟ್ ತಂದು ಕೊಡೋದಿಲ್ಲ BJPಗೆ. ಸರ್, ನನಗೆ ಅನಿಸುತ್ತೆ ಒಂದು ಕ್ಯಾಡರ್ಗೆ ಅವರು ರೀಚ್ ಮಾಡಿಸೋದು ನನಗೆ ಸ್ವಲ್ಪ ಅನುಮಾನ. ಬಟ್ ಅಗೇನ್ ರಾಹುಲ್ ಗಾಂಧಿ ಜನಕ್ಕೆ ಇದನ್ನು ಮುಟ್ಟಿಸ್ಬೇಕು. ಅದೇ ಹೇಳ್ತಿರೋದು ಥ್ರೂ ಕ್ಯಾಡರ್ ಅಂತ ನೀವು ಹೇಳ್ತಿದ್ದೀರಿ. ನಾನು ಹೇಳ್ತಿರೋದು ಇಲ್ಲ, ಸಾಧ್ಯ ಇಲ್ಲ. ಈಗಿನ ಪರಿಸ್ಥಿತಿನಲ್ಲಿ, ಈಗಿನ ಕಾಂಗ್ರೆಸ್ನ ಈ ಗುಣಲಕ್ಷಣಗಳನ್ನು ನೋಡಿದ್ರೆ ಆ ಥರದ ಕ್ಯಾಡ್ರ್ ಯಾಕೆಂದ್ರೆ ಅವರು ಏಕಾಂಗಿಯಾಗಿ ಅದನ್ನು ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅದಲ್ಲ ಸರ್, ಈಗ ನೋಡಿ, ಲೈಕ್ ಭಾರತ್ ಜೋಡೋ ಯಾತ್ರಾ ಇದೆಲ್ಲ ಮಾಡಿದ್ರಲ್ಲ, ಅಂದ್ರೆ ನೇರವಾಗಿ ಜನರ ಜೊತೆಗೆ ಹೋದ್ರು, ಜನರ ಜೊತೆಗೆ. ನೋಡಿ, ಕರ್ನಾಟಕದಲ್ಲಿ ನಾಗಮೋಹನ್ ದಾಸ್ ಅವರು ಸಂವಿಧಾನದ ಓದುದು ಚಳವಳಿ ಏನು ಶುರು ಮಾಡಿದ್ರು ಪಾಪ, ಅದು ಭಾಳ ಹಳ್ಳಿಗಳಿಗೆ ಅಂದರೆ ಸ್ಟೂಡೆಂಟ್ ನೋಡಿ ಸಂವಿಧಾನದ ಬಗ್ಗೆ. ಈಗ ನಮ್ಮ ಮಾದೇವಪ್ಪನವರು ಒಂದು ಸಂವಿಧಾನದ ಬಗ್ಗೆ ಒಂದು ಹ್ಯೂಮನ್ ಚೈನ್, ಮಾನವ ಸರಪಳಿ ಮಾಡಿದ್ರಲ್ಲ, ಇಂಥ ಕಾರ್ಯಕ್ರಮಗಳು ನೋಡಿ ಕಳೆದ ಒಂದು 10-20 ವರ್ಷಗಳಲ್ಲಿ ಈ ಬಹುಶಃ 90ಸ್ನಲ್ಲಿ 91, 92 ಅಂಬೇಡ್ಕರ್ ಚಿಂತನೆಗಳ ಬರಹಗಳು ಇದೆಲ್ಲ ಬುಕ್ ರೂಪದಲ್ಲಿ ಮಹಾರಾಷ್ಟ್ರ ಸರ್ಕಾರ ಬಂತು. ಅದರ ನಂತರ ಅಂಬೇಡ್ಕರ ಚಿಂತನೆ ಬಗ್ಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ವೋಟ್ ಬರುತ್ತಾ ಇಲ್ಲವೋ ಅದು ಬೇರೆ ವಿಚಾರ. ರಾಹುಲ್ ಗಾಂಧಿಯವರು ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡು ಎಲ್ಲ ಕಡೆ ಕ್ಯಾಂಪೇನ್ ಮಾಡಿದ್ರಿಂದ ಇವತ್ತು ಸಂವಿಧಾನದ ಬಗ್ಗೆ ಒಂದು ಚರ್ಚೆ ಆಗ್ತಾ ಇದೆ. ಕಳೆದ ಇಲೆಕ್ಷನ್ನಲ್ಲೂ ಕೂಡ ಸಂವಿಧಾನವನ್ನು ಅವರು ಬದಲಾವಣೆ ಮಾಡ್ತಾರೆ ಅನ್ನೋ ಭಯದಿಂದಲೂ ಕೂಡ BJPಗೆ ಅಷ್ಟು ಸೀಟ್ ಕಡಿಮೆ ಆಯಿತು, 240 ಅದರಿಂದ ನಾವು ಭಾಳ ನಿರಾಶೆ. ಅಂದರೆ ಒಂದು ಅವೇರ್ನೆಸ್, ಒಂದು ಜಾಗೃತಿ ಈ ಸಮುದಾಯದಲ್ಲಿ ಹುಟ್ಟುಕೊಳ್ತಾ ಇದೆ ಇವತ್ತು. ಅವರಿಗೂ ಗೊತ್ತಿದೆ. ಅದಕ್ಕಾಗಿ ನೋಡಿ, ಯಾವಾಗ ಅಮಿತ್ ಶಾ ಅವರನ್ನು ಹೇಳಿದ್ರು, ಮರುದಿವಸ ನರೇಂದ್ರ ಮೋದಿಯವರು ಬ್ಯಾಕ್ ಟು ಬ್ಯಾಕ್ 4-5 ಟ್ವೀಟ್ ಮಾಡಿ ಅದನ್ನು ಸಮರ್ಥಿಸಿಕೊಂಡ್ರು. ಅಂದರೆ ಅವ್ರಿಗೆ ಗೊತ್ತಾಗಿದೆ ಇದರಿಂದ ಸಮಸ್ಯೆ ಆಗಿದೆ ಅಂತ, ಇದು ಜನರಿಗೆ ಹೋಗ್ತಾ ಇದೆ ಅಂತ. ಅದರಿಂದ ನೀವು ಸಂವಿಧಾನವನ್ನು ನೀವು ರಕ್ಷಿಸಿದರೆ, ನಾನು ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇರೋದು, ಸಂವಿಧಾನವನ್ನು ನೀವು ರಕ್ಷಿಸಿದರೆ ಸಂವಿಧಾನ ನಿಮ್ಮನ್ನು ರಕ್ಷಿಸ್ತದೆ. ಇವತ್ತು ಒಂದು ದೊಡ್ಡ ರಾಷ್ಟ್ರೀಯ ಪಾರ್ಟಿ, ದೊಡ್ಡ ಕ್ಯಾಡರ್ ಇದೆ. ಬೇರೆ ಎಲ್ಲ ರೀಜನಲ್ ಪಾರ್ಟಿಗಳ ಸಮಸ್ಯೆ ಏನಿಲ್ಲ. DMK ಏನು ಹೇಳಬೇಕು ಅದನ್ನು ಹೇಳ್ತಾ ಇದೆ. ಕಾಂಗ್ರೆಸ್ ಬೆಲೆ ಅದಕ್ಕಿಂತ ದೊಡ್ಡದಾದಂಥ ಭಾಳಷ್ಟಿದೆ. ಅದು ಮೇನ್ ಆಗಿ ಅಲ್ಲ, ಇದನ್ನು ಗಾಂಧೀಜಿ ಇರಲಿ, ನೆಹರು ಇರಲಿ, ಅಲ್ಲ, ಅವರಿಗೆ ಎಲ್ಲ ಈಗ ನೋಡಿ, ಅವರಿಗೆ ಸೀಟ್ ಬರುವಷ್ಟು ಅವರ ಸಂಖ್ಯೆ ಇಲ್ಲದೆ ಇರ್ಬೋದು ಮತ್ತರಲ್ಲಿ, ಆದರೆ ಅವರಿಗೆ ಓಟಿನ ಪ್ರಮಾಣ ಇವತ್ತು 20% ಇದೆ ಅವ್ರ ಹತ್ರ. ಕರ್ನಾಟಕದಲ್ಲಿ ಸೋತ್ರು ಗೆದ್ರು BJPಗಿಂತ ಜಾಸ್ತಿ ಇರೋದು, ಸೋತ್ರು ಅವ್ರು 1% ಜಾಸ್ತಿ ಇರುತ್ತೆ. ಅಂದರೆ ಅಷ್ಟು ದೊಡ್ಡ ಸಮುದಾಯ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದೆ. ಈ ಎಚ್ಚರಿಕೆ ಅವ್ರಿಗೆ ಇರಬೇಕು. ಅದನ್ನು ಮಾಡಿದರೆ ಆಗ ಪ್ರತಿರೋಧ. ನನಗೆ ಇನ್ನೂ ಒಂದು ಅನಿಸುತ್ತೆ, ಈಗ ನೋಡಿ, ಈಗ ಇದೆ ಅಲ್ವಾ, ಈ BJP ಆಟಿಟ್ಯೂಡ್ ಹೆಂಗಿದೆ ಅಂತಂದರೆ, ಅದು ನಿಧಾನವಾಗಿ ಕಾಂಗ್ರೆಸ್ ಆಗ್ತಾ ಬರ್ತಿದೆ. ಅಂದರೆ ಸ್ಥಳೀಯ ನಾಯಕರನ್ನ ಮುಗಿಸೋದು, ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋದು, ಹೈಕಮಾಂಡ್ ಸಂಸ್ಕೃತಿ, ಆಮೇಲೆ ಎಲ್ಲದರಲ್ಲೂ ಸೆಂಟ್ರಲೈಸೇಷನ್, ಇದೆಲ್ಲ ಮಾಡ್ತಿದ್ಯಲ್ವಾ. ಇದೆಲ್ಲ ಮಾಡಿದ್ರೆ ಕಡೆಗೆ ಈಗ ನೋಡಿ, ಈಗ ಯಾಕೆಂದ್ರೆ ಅಲ್ಲಿ ಇದ್ದವ್ರು ಹೆಚ್ಚಿನವ್ರು ಇಲ್ಲಿಂದ ಹೋದವ್ರಲ್ಲ. ಅದೇ ಈಗ BJPಗೆ ಹೋಗಿದ್ದು ಓಟ್ ಯಾವುದು, ಇಲ್ಲಿಂದ ಹಿಂಗೆ ಹೋಯ್ತು, ಅದು ಹಂಗೆ ಬಳಸ್ಕೊಂಡು ಮತ್ತೆ ಬರ್ಬೇಕು. ಹೌದು. ಸೊ ಅದಿರುತ್ತೆ. ಬಟ್ ಅಷ್ಟು ಹೊರತಾಗಿ ಕೂಡ ಈ ಸಮಾಜನ
ನಾವು ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ, ತಲೆಮಾರಿನಿಂದ ತಲೆಮಾರಕ್ಕೆ ಸುಧಾರಿಸ್ತಾ ಹೋಗ್ಬೇಕಲ್ಲ. ಹೌದು. ಅದಾಗಬೇಕಲ್ಲ. ಈಗ ಮತ್ತೆ ಅಗೇನ್ ನಾವು ದ್ವೇಷದ ರಾಜಕಾರಣ ಮಾಡುವಂಥ ಸ್ಥಿತಿಗೆ ಬಂದ್ಬಿಟ್ಟಿದೀವಲ್ಲ. ಹೌದು. ಇವರು ಅಮಿತ್ ಶಾ ವಿಷಯಕ್ಕೆ ಬರೋದಾದ್ರೆ ನೇರವಾಗಿ ಫ್ಲೋರ್ ಆಫ್ ದ ಹೌಸಲ್ಲಿ ಈ ಥರ ಅದೇ ನೋಡಿ, ಅವರು ಒಂದು ಅವಕಾಶವನ್ನು, ಒಂದು ಇಶ್ಯೂವನ್ನು ನಿಮಗೆ ಕೈಯಲ್ಲಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ, ಆಯಿತಾ? ನೀವು ಅದನ್ನು ಹೇಗೆ ಬಳಸ್ಕೊಳ್ಬೇಕನ್ನೋದು ಅವರು ಬಡಿಗೆಯನ್ನು ಕೈಯಲ್ಲಿ ಕೊಟ್ಟಿದ್ದಾರೆ, ನೀವು ಹೊಡೆಯಬೇಕು. ಈಗ ಅದು ಬಿಟ್ಟು ನೀವು ಬಡಿಗೆಯನ್ನು ಒಳಗಡೆ ಇಟ್ಕೊಂಡ್ರೆ ನಿಮಗೆ ಮತ್ತೆ ನಿಮ್ಮ ಪಕ್ಷವನ್ನು ಸುಧಾರಣೆ ಮಾಡಲಿಕ್ಕೆ, ಅಂದರೆ ಪಕ್ಷವನ್ನು ಬೆಳೆಸಲಿಕ್ಕೆ ಅವಕಾಶ ಇರೋದಿಲ್ಲ. ಬಡಿಗೆ ಕೊಟ್ಟಿದ್ದಾರೆ ಅವರು, ಅವ್ರಿಗೆ ಗೊತ್ತಾಗಿದೆ ತಪ್ಪಾಗಿದೆ ಅಂತ. ಆದ್ದರಿಂದ ಅವರು ಅದಕ್ಕಾಗಿ ಫೈರ್ ಫೈಟಿಂಗ್ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರೇ ಫೀಲ್ಡಿಗೆ ಇಳಿದು ಅಮಿತ್ ಶಾ ರಕ್ಷಣೆ ಮಾಡಲಿಕ್ಕೆ ಹೊರಡ್ತಾರೆ, ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಅಂಬೇಡ್ಕರ್ ಅದಕ್ಕೆ ಹೇಳಿದ್ದು, ಅಂಬೇಡ್ಕರ್ ಅದು ಸುಲಭ ಇಲ್ಲ ನೀವು ಅದನ್ನು ಹಾಗೆ ಕೈ ಎತ್ತಿಕೊಳ್ಳೋದು. ಅದು ಅಂಬೇಡ್ಕರ್ ಬರೀ ವ್ಯಕ್ತಿ ಅಲ್ಲ, ಅದು ಬೆಂಕಿಯ ಉಂಡೆ. ಅದು ನಿಮ್ಮನ್ನು ಸುಡುತ್ತೆ. ನೀವು ಅದನ್ನು ಒಪ್ಕೊಂಡ್ರೆ ಮಾತ್ರ ಅದು ಬೆಳಕಾಗುತ್ತೆ, ಇಲ್ಲದ್ರೆ ಬೆಂಕಿಯ ಉಂಡೆ. ಈಗ ನಾವೆಲ್ಲ ಅವರನ್ನು ಬೆಳಕಾಗಿ ನೋಡ್ತೇವೆ, ನೀವು ಅವರನ್ನು ಟೂಲ್ ಆಗಿ ಬಳಸಿದರೆ ಅದು ನಿಮಗೆ ಬೆಂಕಿ ಉಂಡೆ ಆಗುತ್ತೆ. ಅದು ಆಗ್ತಾ ಇದೆ ಇವತ್ತು. ನೀವು ಮೊನ್ನೆ ನಿಮ್ಮದು ಸ್ಟೇಟ್ಮೆಂಟ್ ಭಾಳ ವೈರಲ್ ಆಗ್ತಿತ್ತು, ಏನೋ ಜಾತಿ ಅನ್ನೋದು ಹೆಗಲ ಮೇಲಿನ ಭಾರ ಅಥವಾ ಕೆಲವರಿಗೆ ಹತ್ತುವ ಏಣಿ. ಹಂಗೆ ಈಗ ಅಂಬೇಡ್ಕರ್ ಅನ್ನುವಂಥವ್ರು ಬೆಂಕಿಯ ಉಂಡೆ, ಒಪ್ಕೊಂಡ್ರೆ ಬೆಳಕು, ಇಲ್ಲ ಅಂದ್ರೆ ಬಿಸಿ ಬೆಂಕಿ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ದಿನೇಶ್ ಎಮ್ಮೆನ್ಮಠ್ ಅವ್ರ ಜೊತೆಗಿನ ಮಾತುಗಳು. ಪ್ರಿಯ ವೀಕ್ಷಕರೇ, ಪ್ರತಿಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.